ಹಾಯ್, ಗುಡ್ ಈವ್ನಿಂಗ್ ಟು ಆಲ್. ನೋಡಿ, ಇವತ್ತು ನಾವು ಸಾಲ್ವ್ ಮಾಡೋದೇನು ಅಂತಂದರೆ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ನ್ಯೂಮರಿಕಲ್ಸ್ ಅಥವಾ ಎಲೆಕ್ಟ್ರಿಕ್ ಕರೆಂಟಿಂದ ನ್ಯೂಮರಿಕಲ್ಸ್. ಸೊ ನಿಮಗೆ ಗೊತ್ತಿರೋ ಹಂಗೆ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಆ್ಯಕ್ಚುಲಿ ಒಂದು 5 ಮಾರ್ಕ್ಸ್ ಡಿರೈವೇಷನ್ 100% ಕೇಳ್ತಾರೆ. ಆಮೇಲೆ ಒಂದು 5 ಮಾರ್ಕ್ಸ್ ಡೆರಿವೇಷನ್ ಒಂದು ಕೇಳ್ತಾರೆ. ಸೊ ನಿಮಗೆ 5 ಮಾರ್ಕ್ಸ್ ಒಂದು ಡೆರಿವೇಷನ್ ಬಂದೇ ಬರುತ್ತೆ. ಅದಾದಮೇಲೆ ನಿಮಗೆ 5 ಮಾರ್ಕ್ಸ್ ಒಂದು ನ್ಯೂಮರಿಕಲ್ ಕೂಡ ಬರುತ್ತೆ. ಸೊ ನಿಮಗೆ ಈ ಚಾಪ್ಟರಿಂದ ಹೆಚ್ಚು ಕಡಿಮೆ 12 to 14 ಮಾರ್ಕ್ಸ್ ತೊಗೋಬೋದು. ಅದರಲ್ಲಿ ನಿಮಗೆ 5 ಮಾರ್ಕ್ಸ್ಗೆ ನ್ಯೂಮರಿಕಲ್ಸು, 5 ಮಾರ್ಕ್ಸ್ಗೆ ಡೆರಿವೇಷನ್. ಸೊ ಸಿಂಪಲ್ ವೇ ಟು ಸ್ಕೋರ್. ಸೊ ಇದರಲ್ಲಿ ನಾನು ಇವಾಗ ಸಾಲ್ವ್ ಮಾಡೋದು ಏನು ಅಂತಂದರೆ 2014ಇಂದ 2020 ಮೊನ್ನೆ ರೀಸೆಂಟಾಗಿ ಸಪ್ಲಿಮೆಂಟ್ರಿ ಏನು ಎಕ್ಸಾಮ್ ನಡೀತು ಅಲ್ಲಿವರೆಗೂ ಈ ಚಾಪ್ಟರಿಂದ ಯಾವ್ಯಾವ ಕ್ವೆಶನ್ಸ್ನ ಕೇಳಿದ್ದಾರೆ ಆ ಎಲ್ಲ ಕ್ವೆಶನ್ಸ್ನ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ. ಒಂದು ಸೆಕೆಂಡ್ ಥಿಂಗ್ ಏನು ಅಂತಂದರೆ, ನಿಮಗೆ ಈ ಕೊರೋನಾದಿಂದ ಏನಾಗಿದೆ, ಕೆಲವೊಂದು ಟಾಪಿಕ್ಸ್ ಡಿಲೀಟ್ ಮಾಡಿದ್ದಾರೆ ಅಲ್ವಾ. ಯಾವ್ಯಾವ ಟಾಪಿಕ್ಸ್ ಡಿಲೀಟ್ ಆಗಿದೆಯೋ ಆ ಒಂದು ಪರ್ಟಿಕ್ಯುಲರ್ ಇದರಿಂದ ನಾನು ಕ್ವೆಶನ್ಸ್ ಮಾಡ್ತಾ ಇಲ್ಲ. ಜಸ್ಟ್ ಇವಾಗ ಏನು ನಿಮಗೆ ಸಿಲೆಬಸ್ ಕೊಟ್ಟಿದ್ದಾರೆ, ರೆಡ್ಯೂಸ್ಡ್ ಸಿಲೆಬಸ್, ಅದರಿಂದ ಏನು ಕ್ವೆಶನ್ಸ್ ಇದೆ ಅದನ್ನು ಮಾತ್ರ ಮಾಡ್ತೀನಿ. ಸೊ ಫಸ್ಟು ಇದನ್ನು ಮಾಡೋಕ್ಕೆ ಮುಂಚೆ ನಿಮಗೆ ಒಂದು 3 ಫಾರ್ಮುಲಾಸ್ ನೆನಪಿರಬೇಕು. ಏನಕ್ಕೆ ಅಂತ ಹೇಳ್ತೀರಾ? ಬಿಕಾಸ್ ಫಾರ್ಮುಲಾಸ್ ಇಲ್ಲ ಅಂದರೆ ನ್ಯೂಮರಿಕಲ್ಸ್ ಮಾಡೋದಕ್ಕಾಗಲ್ಲ. ಇಲ್ಲಿ ನಾವು 2 ಅಪ್ರೋಚ್ ಯೂಸ್ ಮಾಡ್ಬೋದು ಮೋಸ್ಟ್ ಆಫ್ ದ ನ್ಯೂಮರಿಕಲ್ಸ್ಗೆ. ಐ ಲೆಟ್ ಯು ನೋ ವೆನ್ ಐ ವಾಸ್ ಡೂಯಿಂಗ್ ದ ಪ್ರಾಬ್ಲಮ್ಸ್. ಫಸ್ಟ್ ಏನು ಅಂತಂದರೆ, ನಿಮಗೆ ಯಾವಾಗಲೇ ಆಗಲಿ ಒಂದು EMF ಸೆಲ್ ಅಂತ ಕೊಡ್ತಾರೆ ಅಂದ್ಕೊಳ್ಳಿ. ಸೊ ಒಂದು ಸೆಲ್ ಅಂತ ಕೊಟ್ಟಿದ ತಕ್ಷಣ ಎಕ್ಸಾಮ್ ಹಾಲಲ್ಲಿ ಏನು ಮಾಡಿ, ಒಂದು ಫಾಸ್ಟಾಗಿ ಈ ಥರ ಒಂದು ಸರ್ಕ್ಯೂಟ್ ಡ್ರಾ ಮಾಡ್ಕೊಂಬಿಡಿ. ಸೊ ಈ ಥರ ಪಾಸಿಟಿವ್, ನೆಗೆಟಿವ್, ಇದು. ಸೊ ಇದು E ಅಂದರೆ ನಾವು ಸಪ್ಲೈ ಮಾಡ್ತಿರೋ ಒಂದು ವೋಲ್ಟೇಜು, ಸರಿನಾ? ಇದು E ಅಂದರೆ ಏನು? ಸಪ್ಲೈ ವೋಲ್ಟೇಜು. ಇದು ಒಂದು ರೆಸಿಸ್ಟರ್. ಪ್ರತಿಯೊಂದು ಸೆಲ್ಗೂ ಕೂಡ ಏನಾಗುತ್ತೆ, ಅದರದ್ದೇ ಆದಂತಹ ಒಂದು ಓನ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ ಏನಿಲ್ಲ. ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತಂದರೆ, ನಾವಿವಾಗ ಒಂದು ಸೆಲ್ ತೊಗೋತೀವಿ ಅಂದ್ಕೊಳ್ಳಿ, ಒಂದು ಎವರೆಡಿ ಸೆಲ್ ತೊಗೋತೀವಿ ಅಂದ್ಕೊಳ್ಳಿ. ಅದೇನು ಮಾಡುತ್ತೆ, ಬೇಸಿಕಲಿ ಅದೊಂದು ಪೊಟೆನ್ಷಿಯಲ್ ಕೊಡಬೇಕು, ಬಟ್ ಅದು ಕೂಡ ಏನು ಮಾಡುತ್ತೆ, ಫ್ಲೋ ಆಫ್ ಎಲೆಕ್ಟ್ರಾನ್ಸ್ನ ಅಪೋಸ್ ಮಾಡುತ್ತೆ. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ ಒಂದು ಬ್ಯಾಟ್ರಿ ಏನು ಮಾಡಬೇಕು, ಪೊಟೆನ್ಷಿಯಲ್ ಕೊಡಬೇಕು. ಪೊಟೆನ್ಷಿಯಲ್ ಕೊಟ್ಟಾಗ ಕರೆಂಟ್ ಏನಾಗುತ್ತೆ, ಫ್ಲೋ ಆಗುತ್ತೆ. ಬಟ್ ಆ ಕರೆಂಟ್ ಫ್ಲೋ ಆಗೋದನ್ನು ಕೂಡ ಆ ಬ್ಯಾಟ್ರಿನೇ ಅಪೋಸ್ ಮಾಡಿದ್ರೆ ಅದನ್ನ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಲೆಟ್ ಮಿ ಟೇಕ್ ದಿಸ್ ಇಂಟರ್ನಲ್ ರೆಸಿಸ್ಟೆನ್ಸ್ as ವಾಟ್, ಸ್ಮಾಲ್ r. ಆಯಿತಾ? ಸೊ ಯಾವಾಗ ನಾವಿಲ್ಲಿ ಈ ಕ್ಯಾಪಿಟಲ್ R ಅಂತ ಏನು ಕರಿತೀವಿ, ಕ್ಯಾಪಿಟಲ್ R ಅಂದರೆ ನಮ್ಮದು ಲೋಡ್ ಅಂತ. ಲೋಡ್ ಅಂದರೆ ಇಟ್ ಕ್ಯಾನ್ ಬಿ ಯುವರ್ TV, ಇಟ್ ಕ್ಯಾನ್ ಬಿ ಯುವರ್ ಮೊಬೈಲ್, ಇಟ್ ಕ್ಯಾನ್ ಬಿ ಯುವರ್ ಲ್ಯಾಪ್ಟಾಪ್, ಆರ್ ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಇವಾಗ ನಾವು ಯಾವಾಗ ಈ ಬ್ಯಾಟ್ರಿನ ಈ ರೆಸಿಸ್ಟರ್ ಕನೆಕ್ಟ್ ಮಾಡ್ತೀವಿ, ಅಲ್ಲಿ ಒಂದು ಪೊಟೆನ್ಷಿಯಲ್ ಡೆವಲಪ್ ಆಗುತ್ತೆ. ಆ ಪೊಟೆನ್ಷಿಯಲ್ಗೆ ನಾವೇನಂತ ಕರಿತೀವಿ, ಟರ್ಮಿನಲ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಸೊ ದ ಪೊಟೆನ್ಷಿಯಲ್ ಅಕ್ರಾಸ್ ದಿ ಟರ್ಮಿನಲ್ಸ್ ಇಸ್ ಕಾಲ್ಡ್ ಟರ್ಮಿನಲ್ ಪೊಟೆನ್ಷಿಯಲ್ ಅಥವಾ ಟರ್ಮಿನಲ್ ವೋಲ್ಟೇಜ್ ಅಂತ ಕರೀತಾರೆ. ಆಗ್ಬೋದಾ? ಸೊ ಇಟ್ ಈಸ್ ಟರ್ಮಿನಲ್ ಪೊಟೆನ್ಷಿಯಲ್ ಅಥವಾ ಟರ್ಮಿನಲ್ ವೋಲ್ಟೇಜ್. ಸೊ ಇವಾಗ ನಿಮಗೆ KVL ಅಪ್ಲೈ ಮಾಡೋದು ಬರಬೇಕು. ಇನ್ ಕೇಸ್ ಬಂದಿಲ್ಲ ಅಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ, KCL KVL ಬಗ್ಗೆ. ಸೊ ಈಗ ನಮಗೆ ಇಲ್ಲಿ ಒಂದು KVL ಅಪ್ಲೈ ಮಾಡೋದು ಬರಬೇಕು. KVL ಏನು ಹೇಳುತ್ತೆ, KVL ಸ್ಟೇಟ್ಸ್ ದಟ್ ಸಮ್ ಆಫ್ EMFs is equal to sum of IR ಪ್ರಾಡಕ್ಟ್ ಅಲ್ವಾ? ಇಷ್ಟೇ ಅಲ್ವಾ KVL ಹೇಳೋದು. ಸೊ ಇಫ್ ಯು ವಾಂಟ್ ಟು ಪುಟ್ ಇಟ್ ಇನ್ ಅ ಸ್ಟ್ಯಾಂಡರ್ಡ್ ಫಾರ್ಮ್, ಯು ಕ್ಯಾನ್ ಪುಟ್ ಇಟ್ ಲೈಕ್ ಇಟ್ ಸ್ಟೇಟ್ಸ್ ದಟ್ in a closed loop the algebraic sum of the EMFs is equal to the algebraic sum of IR product. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ sum of EMFs is equal to sum of IR product. ಇಲ್ಲಿ ನಮಗೆ ಎಷ್ಟು EMFs ಇದೆ, ಒಂದೇ ಇರೋದು. ಸೊ ರೈಟ್, E is equal to IR product. ಸೊ ಯಾವಾಗ ನಾವು ಇಲ್ಲೊಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ, ಅಲ್ಲೇನಾಗುತ್ತೆ, ಒಂದು ಕರೆಂಟ್ ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು I ಮತ್ತು ಇಲ್ಲಿ ಕ್ಯಾಪಿಟಲ್ R ಇದೆ. ಸೊ I ಮತ್ತು ಕ್ಯಾಪಿಟಲ್ R ಅಂದರೆ IR ಆಯಿತು, ಪ್ಲಸ್ ಈ I ಮತ್ತು ಇಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಸ್ಮಾಲ್ r ಇದೆಯಲ್ಲ, ಸೊ ದಟ್ ಈಸ್ IR. ವಿ ನೋ ಫ್ರಮ್ ಹೋಮ್ಸ್ ಲಾ V is equal to IR, ರೈಟ್? ಸೊ V is equal to IR. ಸೊ ಇವಾಗ ನಾನು ಈ IR ಇದೆಯಲ್ಲ, ಇದನ್ನ ರೀಪ್ಲೇಸ್ ಮಾಡ್ತೀನಿ. ಏನಂತ ರೀಪ್ಲೇಸ್ ಮಾಡ್ಕೋಬೋದು? ಸೊ ಯು ಕ್ಯಾನ್ ರೀಪ್ಲೇಸ್ ದಿಸ್ ಆಸ್ V ಪ್ಲಸ್ IR. ಸೊ ಇವಾಗ ಈ ಒಂದು ರಿಲೇಶನ್ಶಿಪ್ ನೆನ್ಪಿಟ್ಕೊಂಡಿರಿ. ಇದನ್ನ ನಾವು ಹೆಂಗೆ ಬೇಕಾದರೂ ರಿಅರೇಂಜ್ ಮಾಡಿ ಬರ್ಕೋಬೋದು.
ಆಯ್ತಾ. ಸೊ ರಿಲೇಶನ್ಶಿಪ್ ಬಿಟ್ವೀನ್ ಅಪ್ಲೈಡ್ ಪೊಟೆನ್ಷಿಯಲ್ ಅಂಡ್ ಟರ್ಮಿನಲ್ ಪೊಟೆನ್ಷಿಯಲ್. ನೀವು ಇದನ್ನ ಫಾರ್ಮುಲಾನ ಮ್ಯಾಟ್ ಆದ್ರೂ ಮಾಡ್ಕೊಂಡು ಹೋಗ್ಬೋದು, ಅಥವಾ ಎಕ್ಸಾಮಲ್ಲಿ ಒಂದು ಕ್ವಶನ್ ಸೆಲ್ ಅಥವಾ ವೀಟ್ಸ್ಟೋನ್ ಬ್ರಿಡ್ಜ್ ಎರಡರ ಮೇಲೆ ಬರುತ್ತೆ. ನೀವೇನು ಮಾಡಿ ಇದನ್ನ ಎಕ್ಸಾಮ್ ಹಾಲಲ್ಲಿ ಚಿಕ್ಕದಾಗಿ ಡ್ರಾ ಮಾಡಿಕೊಂಡು KVL ನ ಅಪ್ಲೈ ಮಾಡಿ ಈ ರಿಲೇಶನ್ಶಿಪ್ ತೆಗೆದು ರಿಲೇಶನ್ಶಿಪ್ನ ಫೈಂಡ್ ಔಟ್ ಮಾಡಿ, ಸೊ ದಟ್ ಯು ಕ್ಯಾನ್ ಅವಾಯ್ಡ್ ಮಗ್ಗಿಂಗ್ ಅಪ್ ಅಥವಾ ಬಹಾಟಿಂಗ್ ವಾಟ್ ಫಾರ್ಮುಲಾಸ್. ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಏನು ಅಂತಂದರೆ, ಇವಾಗ ಇದರಿಂದ ನಾನು ಏನಾದರೂ ಫಾರ್ ಎಕ್ಸಾಂಪಲ್ ಇವಾಗ ನಾನು ಇದರಿಂದ ಕರೆಂಟ್ನ ತೆಗಿಬೇಕು ಅಂದ್ಕೊಳ್ಳಿ. ಯಾವುದರಿಂದ? ಈ ಈಕ್ವೇಷನ್ ಇಂದ ನಾನು ಕರೆಂಟ್ನ ಸಪ್ರೇಟ್ ಮಾಡಬೇಕು ಅಂದರೆ ಸಿಂಪಲ್, ವಿನ ಈ ಕಡೆ ಕಳಿಸ್ಕೊಳ್ಳಿ. ಸೊ E ಮೈನಸ್ ವಿ ಈಸ್ ಈಕ್ವಲ್ ಟು IR, ಅಥವಾ I ಈಸ್ ಈಕ್ವಲ್ ಟು ಏನಾಗುತ್ತೆ, ನಿಮಿಷ, so just a moment. Yeah, ಓಕೆ. ಸೊ ಇವಾಗ ನಾನು ಇಲ್ಲಿ ನಾನೇನು ಮಾಡ್ಬೋದು, E ಈಸ್ ಈಕ್ವಲ್ ಟು ಈ IR ಇರೋ ಕಡೆ ಐ ಕ್ಯಾನ್ ರೈಟ್ ಇಟ್ ಆಸ್ ವಿ ಪ್ಲಸ್ IR. ಒಂದು ಇನ್ ಕೇಸ್ ನಾನು ಕರೆಂಟ್ಗೆ ಈಕ್ವೇಷನ್ ಬೇಕು ಅಂದ್ಕೊಳ್ಳಿ, ಕರೆಂಟ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ ಅಂದ್ಕೊಳ್ಳಿ, ಅವಾಗ ಏನು ಮಾಡ್ಬೋದು ನೋಡಿ, ಇಲ್ಲಿ E ಈಸ್ ಈಕ್ವಲ್ ಟು ಸೇಮ್ ಈಕ್ವೇಷನ್ನ ಮತ್ತೆ ಬರೀತಾ ಇದ್ದೀನಿ, IR ಪ್ಲಸ್ IR. ಸೊ ಈಗ E ಈಸ್ ಈಕ್ವಲ್ ಟು ಐನ ಕಾಮನ್ ತೊಗೊಂಬಿಟ್ರೆ ಏನು ಸಿಗುತ್ತೆ ನಿಮಗೆ, R plus R. Therefore, what is the equation for current now? E by R plus R. So, ಇದು ಮಲ್ಟಿಪ್ಲಿಕೇಶನ್, ಈ ಕಡೆಗೆ ಬಂದರೆ ಡಿವಿಷನ್ ಆಯಿತು. ಸೊ ಏನು ಸಿಗುತ್ತೆ ನಿಮಗೆ, I is equal to E by R plus R. ಸೊ ಕರೆಂಟ್ಗೆ ಒಂದು ಎಕ್ಸ್ಪ್ರೆಷನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಈ ಥರ ನಾವು ಈ ಒಂದು ಎಕ್ಸ್ಪ್ರೆಷನ್ನ ನೀವು ನೆನ್ಪಿಟ್ಕೊಳ್ಳೋದ್ರಿಂದ ಯು ಕ್ಯಾನ್ ರೀಅರೇಂಜ್ ದಟ್ ಈಕ್ವೇಷನ್ ಅಂಡ್ ಗೆಟ್ ವಾಟ್ ಯು ಆರ್ ಇನ್ ನೀಡ್. ಸೊ ಸುಮ್ಮನೆ ನೀವು ಫಾರ್ಮುಲಾಸ್ನ ಮ್ಯಾಟ್ ಮಾಡೋದಕ್ಕಿಂತ ಎಕ್ಸಾಮಲ್ಲಿ ಈ ಥರ ಒಂದು ಸಿಂಪಲ್ ಸರ್ಕ್ಯೂಟ್ನ ಡ್ರಾ ಮಾಡಿ ಏನು ಮಾಡ್ಕೋಬೋದು, ಈಕ್ವೇಷನ್ಸ್ನ ಬರ್ಕೋಬೋದು. ಒಂದು ಸೆಕೆಂಡ್ ಥಿಂಗ್ ಏನು ಅಂತಂದರೆ, ಸೆಕೆಂಡ್ ಫಾರ್ಮುಲಾ, ಸಪೋಸ್ ವೆನ್ ಟೂ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ವೆನ್ ಟೂ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಎರಡು ಸೆಲ್ ಇರುತ್ತೆ, ಅದನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತಾರೆ ಅಂದ್ಕೊಳ್ಳಿ. ಆವಾಗ ನಾವು ಅದರದ್ದು ನೆಟ್ EMF ಎಷ್ಟಿರುತ್ತೆ ಆಯಿತಾ. ಸೊ ಅದರದ್ದು ನೆಟ್ EMF ಎಷ್ಟಿರುತ್ತೆ, ಆಮೇಲೆ ಅದರದ್ದು ಟೋಟಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ, ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಈಗ ಒಂದು ಬ್ಯಾಟ್ರಿ ಇದು ಅಂದ್ಕೊಳ್ಳಿ, ಇನ್ನೊಂದು ಬ್ಯಾಟ್ರಿ ಇದೆ ಅಂದ್ಕೊಳ್ಳಿ, ಇವೆರಡನ್ನೂ ನಾನೀಗ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀನಿ. ಇದ್ರದ್ದು ಒಂದು EMF ಇರುತ್ತೆ, ಇದ್ರದ್ದು ಒಂದು EMF ಇರುತ್ತೆ. ಸೊ ಇವೆರಡನ್ನೂ ನಾನು ಯಾವಾಗ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀನಿ ಅವಾಗ ನಿಮಗೆ E1 ಮತ್ತು E2 ಅಂತ ಇರುತ್ತೆ. ಸೊ ಇವಾಗ ಒಂದು ಸೆಲ್ನ ಕನೆಕ್ಟ್ ಮಾಡ್ತೀನಿ, ಇನ್ನೊಂದು ಸೆಲ್ನ ಕನೆಕ್ಟ್ ಮಾಡ್ತೀನಿ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ ಅದ್ರದ್ದು ಟೋಟಲ್ ವೋಲ್ಟೇಜ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಆಬ್ವಿಯಸ್ಲಿ ಕಡಿಮೆ ಆಗುತ್ತೆ, ಸರಿನಾ. ಈಗ ಲೆಟ್ಸೆ ನನ್ನ ಹತ್ರ ಒಂದು 10 ವೋಲ್ಟ್ ಬ್ಯಾಟ್ರಿ ಒಂದಿದೆ ಅಂದ್ಕೊಳ್ಳಿ, ಇನ್ನೊಂದು 10 ವೋಲ್ಟ್ ಬ್ಯಾಟ್ರಿ ಇದೆ. ಇವೆರಡೂ ನಾನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ ನನಗೆ 10 ಬರುತ್ತಾ, 10ಗಿಂತ ಜಾಸ್ತಿ ಬರುತ್ತಾ, ಅಥವಾ 10ಗಿಂತ ಕಡಿಮೆ ಬರುತ್ತಾ? ಸೊ ದಟ್ ವಿ ಹ್ಯಾವ್ ಡಿಸ್ಕಸ್ಡ್ ಅಂಡರ್ ಡೆರಿವೇಷನ್ಸ್ ಪಾರ್ಟ್. ಇವಾಗ ನ್ಯೂಮರಿಕಲ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವಾಗ ನೀವು ಎರಡು ಸೆಲ್ಸ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀರಾ ಅವಾಗ ಅದರದ್ದು ಟೋಟಲ್ EMF ಏನಾಗುತ್ತೆ ಅಂತಂದರೆ, ದಟ್ ಈಸ್ E1 R1 ಪ್ಲಸ್ E1 R2 ಪ್ಲಸ್ E2 R1 ಹೋಲ್ ಡಿವೈಡೆಡ್ ಬೈ R1 ಪ್ಲಸ್ R2. ಸೊ ಎರಡು ಸೆಲ್ನ ನೀವು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ಅದರದ್ದು ಟೋಟಲ್ EMF ಎಷ್ಟಾಗುತ್ತೆ ಅಂದರೆ ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ರಿ. ಅದೇ ಥರ ಇಂಟರ್ನಲ್ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂದರೆ R1 R2 ಬೈ R1 ಪ್ಲಸ್ R2. ಸೊ ಇದನ್ನ ನೀವು 10th ಓದಿರ್ತೀರಾ, ಯಾಕಂದರೆ ಈಗ ಪ್ರೆಸೆಂಟ್ ಸೆಕೆಂಡ್ ಪೀಸ್ನಲ್ಲಿ ಸಿಲೆಬಸ್ ರೆಡ್ಯೂಸ್ ಆಗಿದೆ. ವೆನ್ ಟು ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ದಿಸ್ ಇಸ್ ದಿ ಫಾರ್ಮುಲಾ ಫಾರ್ ಎಫೆಕ್ಟಿವ್ ರೆಸಿಸ್ಟೆನ್ಸ್. ಆಯಿತಾ, ಡನ್. ಸೊ ನೆಕ್ಸ್ಟ್ ನಿಮಗೆ ಸಪೋಸ್ ನೀವು ಥರ್ಡ್ ಫಾರ್ಮುಲಾ, ವೆನ್ two cells are connected in series. When two cells are connected in series. So two cells are connected in series ಅಂತಂದ್ರೆ
ಅವಾಗ ನಿಮಗೆ ಟೋಟಲ್ ಇ ಎಮ್ ಎಫ್ ಎಷ್ಟಿರುತ್ತೆ ಅಂದರೆ ಇ ಎಸ್ ನಾನು ತಗೋತಾ ಇದ್ದೀನಿ E1 ಪ್ಲಸ್ E2. ಅದೇ ಥರ ಟೋಟಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಅಂದರೆ R1 ಪ್ಲಸ್ R2. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಇವಾಗ ನಿಮ್ಮ ಹತ್ರ ಲೆಟ್ಸೆ 2 ಸೆಲ್ಸ್ ಇದೆ ಅಂದ್ಕೊಳ್ಳಿ, 10 ವೋಲ್ಟ್ ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ರೆ ಆ್ಯಡ್ ಮಾಡಿದೆ 10 ಪ್ಲಸ್ 10 20 ವೋಲ್ಟ್ಸ್. ಅದೇ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ E1 ಇಂಟು R2 ಪ್ಲಸ್ E2 ಇಂಟು R1 ಹೋಲ್ ಡಿವೈಡೆಡ್ ಬೈ R1 ಪ್ಲಸ್ R2. ಈ ಮೂರೇ ಫಾರ್ಮುಲಾಸು ಜೊತೆಗೆ ಇನ್ನೊಂದೇ ಒಂದು ಫಾರ್ಮುಲಾ ನೆನ್ಪಿಟ್ಕೊಂಡಿರಿ. ಈ ಸಲ ನೀವು ಯಾವುದೇ ನ್ಯೂಮರಿಕಲ್ಸ್ ಕೇಳಿದ್ರು 5 ಮಾರ್ಕ್ಸ್ ತಗೋಬೋದು. ಸೊ ಏನು ಅಂತಂದರೆ ದಟ್ ಈಸ್ ರೆಸಿಸ್ಟಿವಿಟಿ ಇಸ್ ಈಕ್ವಲ್ ಟು ಏರಿಯಾ ಇಂಟು ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ಲೆಂತ್, ಅಥವಾ ವಿ ಕ್ಯಾನ್ ಸೇ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಏರಿಯಾ ಪರ್ ಯೂನಿಟ್ ಲೆಂತ್. ಸೊ ಸಿಂಪಲ್ ಆಗಿ ನಾನು ನೆನ್ಪಿಟ್ಕೊಳ್ಳೋದು ಹೇಗೆ ಅಂತಂದರೆ ಇದನ್ನ AR ರೆಹಮಾನ್ ಅಂತ ನೆನ್ಪಿಟ್ಕೊಳ್ತೀನಿ. ಏನಕ್ಕೆ AR ರೆಹಮಾನ್ ಅಂತಂದರೆ ಸೊ ನಾನು ಕನ್ಫ್ಯೂಸ್ ಆಗಲ್ಲ. ಓಕೆ ಸರ್, AR ಡಿವೈಡೆಡ್ ಬೈ ಎಲ್, AR ರೆಹಮಾನ್ ಬೈ ಲೆಂತ್ ಅಂತ ನಾನು ನೆನ್ಪಿಟ್ಕೊಂಡಿದ್ದೆ. ಸೊ ನಿಮಗೆ ಬಿಟ್ಟಿದೆ. ಸೊ ವಿತ್ ದಿಸ್ ಬ್ಯಾಕ್ಗ್ರೌಂಡ್ ಲೆಟ್ಸ್ ಗೆಟ್ ಇನ್ ದ ನ್ಯೂಮರಿಕಲ್ಸ್. ಸರಿನಾ? ಸೊ ಅರ್ಥ ಆಗಿಲ್ಲ ಅಂದ್ಕೊಳ್ಳಿ, ಮತ್ತೆ ರಿವೈಂಡ್ ಮಾಡಿ ನೋಡಿ. ಮೂರೇ ಫಾರ್ಮುಲಾಸ್, ನೆಕ್ಸ್ಟ್ 4 ಫಾರ್ಮುಲಾಸ್ ಈ ಚಾಪ್ಟರ್ನಿಂದ 5 ಮಾರ್ಕ್ಸ್ ತೊಗೊಬೋದು, ಆರಾಮಾಗಿ ತೊಗೋಬೋದು. ಸರಿನಾ? ಸೊ ಈಗ 2014 ಒಂದು ಕ್ವೆಶನ್ ಕೇಳಿದ್ದಾರೆ ನೋಡಿ. 2014 ಕ್ವೆಶನ್ ಏನು ಕೇಳಿದ್ದಾರೆ, ಎ ಬ್ಯಾಟ್ರಿ ಆಫ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಒಂದು ಬ್ಯಾಟ್ರಿ ಇದೆ, ಅದರದ್ದು ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ 3 ohms ಇದೆ, ಈಸ್ ಕನೆಕ್ಟೆಡ್ ಟು ಅ 20 ohm ರೆಸಿಸ್ಟರ್. ಸೊ ಫಸ್ಟ್ ಏನು ಮಾಡ್ತೀರಾ, ಡಿಕೋಡ್ ಮಾಡಿ ಕ್ವೆಶನ್ನ. ಸರಿನಾ? ಸೊ ಟ್ರೈ ಟು ಡಿಕೋಡ್ ದಿ ಕ್ವೆಶನ್. ಫಸ್ಟ್ ಏನು ಕೊಡ್ತಾ ಇದ್ದಾರೆ, ನಮ್ಮ ಹತ್ರ ಒಂದು ಬ್ಯಾಟ್ರಿ ಇದೆ, ಡನ್. ಸೊ ಒಂದು ಬ್ಯಾಟ್ರಿ ಇದೆ, ಇದು ಪಾಸಿಟಿವ್ ಅಂದ್ಕೊಳ್ಳೋಣ, ಇದು ಓಕೆ. ಸೊ ನಮ್ಮ ಹತ್ರ ಈಗ ಒಂದು ಬ್ಯಾಟ್ರಿ ಇದೆ, ಆಯ್ತಾ? ಸೊ ಇದು ಪಾಸಿಟಿವ್, ಇದು ನೆಗೆಟಿವ್. ಒಂದು ಬ್ಯಾಟ್ರಿ ಆ್ಯಂಡ್ ಅದರದ್ದು ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆಯಂತೆ. ಸೊ ನಾನು ಇಂಟರ್ನಲ್ ರೆಸಿಸ್ಟೆನ್ಸ್ನ ಈ ಥರ ಮಾರ್ಕ್ ಮಾಡ್ಕೋತೀನಿ. ಸೊ ಇದು ಇಂಟರ್ನಲ್ ರೆಸಿಸ್ಟೆನ್ಸು. ಇದನ್ನ ಏನು ಮಾಡಿದ್ದಾರೆ, ಇಟ್ ಈಸ್ ಕನೆಕ್ಟೆಡ್ ಟು 20 ohm ರೆಸಿಸ್ಟರ್. ಈ ಬ್ಯಾಟ್ರಿನ ತೊಗೊಂಡೋಗಿ ಒಂದು 20 ohm ರೆಸಿಸ್ಟರ್ ಕನೆಕ್ಟ್ ಮಾಡಿದ್ದಾರೆ. ನಾನು ಅದನ್ನು R ಅಂತ ತೊಗೊಳ್ತೀನಿ, ಡನ್. ಆ್ಯಂಡ್ ಇದರದ್ದು ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು 3 ohms, ಇದು 20 ohms, ಡನ್. ಆ್ಯಂಡ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ರೆಸಿಸ್ಟರ್ ಇಸ್ 10 volts. ಸೊ ಈಗ ಈ ರೆಜಿಸ್ಟರ್ ಏನು ಕನೆಕ್ಟ್ ಮಾಡಿದ್ದೀವಲ್ವಾ, ಇಲ್ಲಿ ಪೊಟೆನ್ಷಿಯಲ್ ಏನಿದೆ ಅದೆಷ್ಟಿದೆಯಂತೆ 10 volt ಇದೆ, ಈ ಥರ. ಸೊ 10 volt, ಡನ್. ಸೊ ಇಫ್ ಅನದರ್ ರೆಸಿಸ್ಟರ್ ಇಸ್ ಕನೆಕ್ಟ್, ಅದು ಸೆಕೆಂಡ್ ಪಾರ್ಟ್ ಆಫ್ ದಿ ಕ್ವೆಶನ್. ಫಸ್ಟ್ ಈ ಪಾರ್ಟ್ ನೋಡೋಣ. ಏನು ಹೇಳ್ತಿದ್ದಾರೆ, ನಿಮ್ಮ ಹತ್ರ ಒಂದು ಬ್ಯಾಟ್ರಿ ಇದೆ, ಆ ಬ್ಯಾಟ್ರಿನ ಒಂದು 20 ohm ರೆಸಿಸ್ಟರ್ ಕನೆಕ್ಟ್ ಮಾಡಿದ್ದೀರಾ. ಸರಿನಾ? ಸೊ ಕ್ವಿಕ್ ಆಗಿ ನೋಡಿ, ಫಸ್ಟ್ ಫಾರ್ಮುಲಾ ಹೇಳಿದೆ ನಿಮಗೆ, ಅಪ್ಲೈಯಿಂಗ್ KVL. ಸೊ KVL ಏನು ಹೇಳುತ್ತೆ, ಸಮ್ ಆಫ್ EMFs ಮಸ್ಟ್ ಬಿ ಈಕ್ವಲ್ ಟು ಸಮ್ ಆಫ್ IR ಪ್ರಾಡಕ್ಟ್, ರೈಟ್? ಸೊ ಇಲ್ಲಿ ನಮಗೆ EMF ಎಷ್ಟು ಅಂತ ಕೊಟ್ಟಿಲ್ಲ, ಸೊ E ಅಂತ ತಗೊಳ್ಳೋಣ. ಸೊ E ಇಸ್ ಈಕ್ವಲ್ ಟು IR ಪ್ರಾಡಕ್ಟ್, ರೈಟ್? ಸೊ ಇಲ್ಲಿಂದ ಕರೆಂಟ್ ಏನಾಗುತ್ತೆ, ಈಗ I ಅನ್ಕೊಳ್ಳೋಣ. ಸೊ I ಇಂಟು ಕ್ಯಾಪಿಟಲ್ R ಪ್ಲಸ್ I ಇಂಟು ಸ್ಮಾಲ್ r, ಅಲ್ವಾ? ಇಷ್ಟಂತೂ ಕ್ಲಿಯರ್ ತಾನೆ? ಸೊ ಈಗ ಈ ಫ್ರಮ್ ಹೋಮ್ಸ್ ಲಾ ವಿ ನೋ ದಟ್ V ಇಸ್ ಈಕ್ವಲ್ ಟು IR, ರೈಟ್? ಸೊ ಇವಾಗ ನಾನೇನು ಮಾಡ್ಬೋದು, ಈ IR ನ ರೀಪ್ಲೇಸ್ ಮಾಡ್ತೀನಿ. ಸೊ IR ನ ಯಾವುದರಿಂದ ರೀಪ್ಲೇಸ್ ಮಾಡ್ತೀನಿ, V ಇಂದ. ಸೊ ವಿಲ್ ರೈಟ್ ಇಟ್ ಆಸ್ V ಪ್ಲಸ್ IR is equal to what now, E. ಸರಿನಾ? ಸೊ ಇವಾಗ ಇಲ್ಲಿ ನೋಡಿ, ನಮಗೆ V ಗೊತ್ತು ಎಷ್ಟಿದೆ, 10 ಇದೆ. ಸೊ E is equal to 10 ಪ್ಲಸ್ I ಗೊತ್ತಿಲ್ಲ, ಹಂಗೆ ಇಟ್ಕೊಳ್ಳೋಣ. R ಎಷ್ಟು ಕೊಟ್ಟಿದ್ದಾರೆ, ಇಂಟರ್ನಲ್ ರೆಸಿಸ್ಟೆನ್ಸು 3. ಸೊ ಯು ಕ್ಯಾನ್ ರೈಟ್ ದಿಸ್ ಆಸ್ ವಾಟ್, 3I. ಆಗ್ಬೋದಾ?
ಓಕೆ, ಸೊ ಇದು 2014 ಮಾರ್ಚ್ ಕ್ವೆಶನ್. ಸೊ 2014 ಮಾರ್ಚ್ ಕ್ವೆಶನ್ ಏನಿದೆ ಅಂತಂದ್ರೆ, a battery of internal resistance 3 ohms. So there is a battery and its internal resistance is 3 ohms. ಸಿ ನೀವು ಕ್ವೆಶನ್ ಓದ್ತಾ ಏನು ಮಾಡಿ, ಆದಷ್ಟು ಒಂದು ಸರ್ಕ್ಯೂಟ್ನ ಡ್ರಾ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ನಮ್ಮ ಹತ್ರ ಒಂದು ಬ್ಯಾಟ್ರಿ ಇದೆ ಆ್ಯಂಡ್ ಅದರದ್ದು ಇಂಟರ್ನಲ್ ರೆಸಿಸ್ಟೆನ್ಸು 3 ohms ಅಂತೆ, ಆಯಿತಾ. ಈಸ್ ಕನೆಕ್ಟೆಡ್ ಟು ಅ 20 ohm ರೆಸಿಸ್ಟರ್. ಸೊ ಈ ಬ್ಯಾಟ್ರಿನ ಏನು ಮಾಡಿದ್ದಾರೆ, ದೇ ಹ್ಯಾವ್ ಕನೆಕ್ಟೆಡ್ ಟು ಹೋಮ್ a 20 ohm resistor. So like this. Idu 20 ohms. Done. And the potential difference across the resistor is 10 volts. So ಏನು ಹೇಳ್ತಿದ್ದಾರೆ, ಈ ರೆಜಿಸ್ಟರ್ ಅವ್ರು ಏನು ನೀವೇನು ಕನೆಕ್ಟ್ ಮಾಡಿದ್ದೀರಾ, ಈ ರೆಜಿಸ್ಟರ್ ಹತ್ರ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆಯಂತೆ, 10 volts. Okay, well and good. So this is some similar to the one which I taught you in the beginning. Correct alva? So ಇದಕ್ಕೆ ನೀವೇನು ಮಾಡ್ಬೋದು, ಇವಾಗ KVL ಅಪ್ಲೈ ಮಾಡ್ಬೋದಾ? See, applying KVL. What does KVL state? Sum of EMF must be equal to sum of IR product. ಇಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡಿದ ತಕ್ಷಣ ಕರೆಂಟ್ ಫ್ಲೋ ಆಗೋಕೆ ಸ್ಟಾರ್ಟ್ ಆಗುತ್ತೆ. I into R ಪ್ಲಸ್ I into small r. ಏನಕ್ಕೆ ಸ್ಮಾಲ್ r? ಇಂಟರ್ನಲ್ ರೆಸಿಸ್ಟೆನ್ಸ್. ಕರೆಕ್ಟಾ? ಸೊ ಈಗ E is equal to, you can take here I ಕಾಮನ್ ತಗೊಂಡ್ರೆ ಏನು ಸಿಗುತ್ತೆ ನಿಮಗೆ ಇವಾಗ, R plus R. ಸೊ E is equal to I, R is 20 plus 3, so 23 ಏನೋ ಆಗುತ್ತೆ. ಸೊ E is equal to 23 times what? I. Alva. Then again from Ohm's law we know what is V is equal to IR. Correcta? So ಇಲ್ಲಿ ಈ ರೆಜಿಸ್ಟರ್ ಹತ್ರ ಕರೆಂಟ್ ಎಷ್ಟಿದೆ, I is equal to what now? V by R. V ಕೊಟ್ಟಿದ್ದಾರೆ ಎಷ್ಟು, 10. R ಎಷ್ಟಿದೆ, 20. So you'll get 0.5 amperes. ಸೊ ಇವಾಗ ನೀವು ಇದನ್ನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ E is equal to 23 into 0.5, you'll get it as, I think it is 11.5 11.5 volts. ಅಂದರೆ ಇವಾಗ ನಾವು ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀವಲ್ವಾ, ಆ ಬ್ಯಾಟ್ರಿದು ಪೊಟೆನ್ಷಿಯಲ್ ಅಥವಾ ವೋಲ್ಟೇಜ್ ಎಷ್ಟಿರುತ್ತೆ ಇವಾಗ, 11.5 volts ಇದೆ. ಕ್ಲಿಯರಾ? ಸೊ ನೀವೊಂದು ಸ್ವಲ್ಪ ಅಪ್ಲಿಕೇಶನ್ ಯೂಸ್ ಮಾಡಿ. ಇಲ್ಲಿ ವೋಲ್ಟೇಜ್ ಕೊಟ್ಟಿದ್ದಾರೆ, ರೆಸಿಸ್ಟರ್ ಕೊಟ್ಟಿದ್ದಾರೆ, therefore we can apply Ohm's law, V is equal to IR. So based on that what you can do, you can simply find out what is the current. So first question answer ಸಿಕ್ತು ನೋಡಿ ಇಲ್ಲಿ, calculate the EMF. So EMF calculate ಮಾಡಿದೀವಾ? Done. So let us read the question further. A battery of internal resistance 3 ohms is connected to a 20 ohm resistor and a potential difference across the resistor is 10 volt. Done. ಅಷ್ಟು ಓದ್ಬಿಟ್ಟು ಇಷ್ಟು ಕ್ವೆಶನ್ ಸಾಲ್ವ್ ಮಾಡಿದ್ವಿ. If another resistor of 30 ohms, if another resistor of 30 ohms is connected in series with the first resistor. So ಇವ್ರೇನು ಹೇಳ್ತಿದ್ದಾರೆ, ಅಗೇನ್ ಸರ್ಕ್ಯೂಟ್ ನೋಡಿ, ನಿಮ್ಮ ಹತ್ರ ಆಲ್ರೆಡಿ ಒಂದು ರೆಸಿಸ್ಟರ್ ಇದೆ, R ಇದೆ, ಇದ್ರ ಜೊತೆಗೆ ಇನ್ನೊಂದು ರೆಸಿಸ್ಟರ್ನ ಕನೆಕ್ಟ್ ಮಾಡ್ತಿದ್ದೀರಾ. ಎಷ್ಟು? 30 ohms is already 20 ohms to the same battery. ಸಿ ಅಲ್ಲಿ ಬ್ಯಾಟ್ರಿ ಮೇಲೆ ಹಾಕಿದ್ದೀನಿ, ಇಲ್ಲಿ ಕೆಳಗಡೆ ಹಾಕಿದ್ದೀನಿ, ಅಷ್ಟು ಬಿಟ್ರೆ ಬೇರೆ ಏನು ಡಿಫ್ರೆನ್ಸ್ ಇಲ್ಲ, ಆಯ್ತಾ. ಸೊ ಟು ದ ಸೇಮ್ ಬ್ಯಾಟ್ರಿ ಏನ್ ಮಾಡ್ತಿದ್ದೀರಾ ಇವಾಗ, ಯು ಹ್ಯಾವ್ ಅಟ್ಯಾಚ್ ಟು ವಾಟ್ ನಾ 30 ohm resistor in series. Clear? 30 ohm resistor in series. Then calculate what? EMF, terminal potential difference across the combination. So again ನೋಡಿ, ಇವಾಗ what is the total resistance now? RS is equal to 20 plus 30. Series combination formula ಇಲ್ಲಿ ಹೇಳಿದೀನಿ ನೋಡಿ, when resistors are connected in series, the total resistance is R1 plus R2.
ಸೊ ಇವಾಗ ನೀವು ಇಲ್ಲಿ ಏನು ಮಾಡ್ಬೋದು, ಈಗ ಒಂದು 20 ಇದೆ, ಇನ್ನೊಂದು 30 ಇದೆ. ಸೊ ವಿಲ್ ಗೆಟ್ 50 ಓಮ್ಸ್, ರೈಟ್. ಸೊ ಅವ್ರು ಏನು ಕೇಳ್ತಿದ್ದಾರೆ ಇವಾಗ, ವಾಟ್ ಈಸ್ ದಿ ಟರ್ಮಿನಲ್ ಪೊಟೆನ್ಷಿಯಲ್. ಸೊ ಇಲ್ಲಿ ವಿ, ವಾಟ್ ಈಸ್ ದಿ ಟರ್ಮಿನಲ್ ಪೊಟೆನ್ಷಿಯಲ್ ಅಕ್ರಾಸ್ ದಿ ಎಂಟೈರ್ ಕಾಂಬಿನೇಷನ್. ಬೇಕಾದ್ರೆ ಇದನ್ನ ರೆಡ್ಯೂಸ್ ಮಾಡಿ ಬರೀಬೋದಾ ಈಗ. ನೀವು ಎಕ್ಸಾಮಲ್ಲಿ ಸರ್ಕ್ಯೂಟ್ ಹಾಕೋ ನೆಸೆಸಿಟಿ ಇಲ್ಲ, ನಾನು ನಿಮ್ಗೆ ಇಲ್ಲಿ ಅರ್ಥ ಆಗಲಿ ಅಂತ ಹಾಕ್ತಾ ಇದ್ದೀನಿ. ಇದು ಇ ಆಯಿತು, ಇವೆರಡನ್ನು ರೀಪ್ಲೇಸ್ ಮಾಡಿ ಇದು 50 ಓಮ್ಸ್ ಆಯಿತು, ಇದು ಕರೆಂಟ್ ಅಲ್ವಾ. ವಾಟ್ ದೇ ಆರ್ ಆಸ್ಕಿಂಗ್, ಫೈಂಡ್ ಔಟ್ ವಾಟ್ ದಿ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸಿಂಪಲ್, ಹೌ, ಇದು 50 ಓಮ್ಸು, ಇಲ್ಲಿ ಕರೆಂಟ್ ಆಲ್ರೆಡಿ ಗೊತ್ತು ನಿಮಗೆ. ಸೊ ದೇರ್ಫಾರ್ ವಾಟ್ ಈಸ್ ದಿ, ಸೊ ವಿ ನೋ ದಟ್ ವಿ ಈಸ್ ಈಕ್ವಲ್ ಟು ವಾಟ್ ನಾವು IR. ಸೊ ವಿ ಈಸ್ ಈಕ್ವಲ್ ಟು ಐ ಎಷ್ಟಿದೆ 0.5 ಇಂಟು ಆರ್ ಎಷ್ಟಿದೆ 50. ಸೊ ವಿ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, ಇಲ್ಲ ಒಂದು ನಿಮಿಷ ನೋಡಿ. ಅಗೇನ್ ಇಲ್ಲಿ ನೀವು ಅಪ್ಲೈ ಮಾಡಿದ್ರೆ ಇ ಈಸ್ ಈಕ್ವಲ್ ಟು ಏನು ಬರುತ್ತೆ, IR ಪ್ಲಸ್ IR, ಕರೆಕ್ಟ್ ತಾನೆ, IR ಪ್ಲಸ್ IR, ಬಿಕಾಸ್ ದಿಸ್ ಬ್ಯಾಟ್ರಿ ಹ್ಯಾಸ್ ಗಾಟ್ ಸಮ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಇದನ್ನ ನಾವು ಹೆಂಗೆ ರಿಪ್ಲೇಸ್ ಮಾಡ್ಕೋಬೋದು, ವಿ ಅಂತ ರಿಪ್ಲೇಸ್ ಮಾಡ್ಕೋಬೋದು. ಸೊ ಇ ಈಸ್ ಈಕ್ವಲ್ ಟು ವಿ ಪ್ಲಸ್ IR. ಸೊ ಈ IR ನ ಆ ಕಡೆ ಕಳಿಸ್ಕೊಂಡ್ರೆ ಇ ಮೈನಸ್ IR ಇಸ್ ಈಕ್ವಲ್ ಟು ಟರ್ಮಿನಲ್ ಪೊಟೆನ್ಷಿಯಲ್. ಸೊ ಇ ಎಷ್ಟಿದೆ ಈಗ ನೋಡಿ, ಇ ಎಷ್ಟಿದೆ, $11.5 that we have already done, minus I ಎಷ್ಟಿದೆ 0.5 into internal resistance ಎಷ್ಟು ಕೊಟ್ಟಿದ್ದಾರೆ 3 ohms. So we'll get it as 10.5 minus 1.5. So we'll get 10 ohms. ಬಟ್ ತಪ್ಪು ಬರುತ್ತೆ, ಒಂದು ನಿಮಿಷ ಬೇರೆ ಥರ ಅಪ್ರೋಚ್ ಮಾಡೋಣ. ಸೊ ಈಗ ಟೋಟಲ್ ಎಷ್ಟಿದೆ 50 ಓಮ್ಸ್ ಇದೆಯಲ್ವಾ. ಸೊ 50 ಓಮ್ಸ್ ಅಂತಂದರೆ, ಸೊ ವಿಲ್ ರೈಟ್ ದಿ ಈಕ್ವೇಶನ್ ಫಾರ್ ಕರೆಂಟ್. ಸೊ I ಈಸ್ ಈಕ್ವಲ್ ಟು ಏನಿದೆ, E by R plus R. So that is E by R ಅಂದರೆ ಎಷ್ಟಿದೆ ಈಗ 50 plus 3. So I is equal to 11.5 divided by 53. So ಎಷ್ಟು ಬರುತ್ತೆ, 11.5 divided by 53 will give you 0.216 amperes. So I is equal to 0.216 amperes. Then ಇದನ್ನು ತಗೊಂಡೋಗಿ ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಬಂದ್ಬಿಡುತ್ತೆ. ಸೊ ಈಗ ವಾಟ್ ಈಸ್ ವಿ ಈಸ್ ಈಕ್ವಲ್ ಟು ದೆನ್ IR. ಸೊ ದಟ್ ಈಸ್ 0.216 ಇಂಟು ರೆಸಿಸ್ಟೆನ್ಸ್ ಇಸ್ 50. ಸೊ ವಿ ಈಸ್ ಈಕ್ವಲ್ ಟು 10.849 volts. ಈ ಕ್ವೆಶನ್ ಬೇಸಿಕಲಿ ವಾಟ್ ಎವರ್ ಐ ಟೋಲ್ಡ್ ಇನ್ ದ ಬಿಗಿನಿಂಗ್. ಸೊ ಕ್ವೆಶನ್ನ ನೀಟಾಗಿ ಓದಿ. ಫಸ್ಟ್ ಏನು ಹೇಳ್ತಿದ್ದಾರೆ, ದೇರ್ ಈಸ್ ಒಂದು ಬ್ಯಾಟ್ರಿ ಇದೆ, ಆ ಬ್ಯಾಟ್ರಿಗೆ ಒಂದು 20 ಓಮ್ ರೆಸಿಸ್ಟರ್ನ ಕನೆಕ್ಟ್ ಮಾಡಿದ್ದೀವಿ, ಒಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಬೇಸ್ಡ್ ಆನ್ ದಟ್ ಐಡಿಯಾ ವಿ ವಿಲ್ ಫೈಂಡ್ ಔಟ್ ದಿ EMF ಆಫ್ ದಿ ಸೆಲ್. ಸೆಕೆಂಡ್ ಥಿಂಗ್ ಏನು ಮಾಡ್ತಿದ್ದಾರೆ, ಈ ಆಲ್ರೆಡಿ 20 ಓಮ್ ರೆಸಿಸ್ಟರ್ ಇದೆಯಲ್ಲ, ಈ 20 ಓಮ್ ರೆಸಿಸ್ಟರ್ಗೆ ಯು ಆರ್ ಕನೆಕ್ಟಿಂಗ್ ವಾಟ್ ಒನ್ ಮೋರ್ ರೆಸಿಸ್ಟರ್ ಆಫ್ 30 ಓಮ್ಸ್. ಅವಾಗ ಅದು ಸೀರೀಸಲ್ಲಿ ಕನೆಕ್ಟ್ ಮಾಡ್ತಿರೋದ್ರಿಂದ 20 + 30 50 ಓಮ್ಸ್ ಆಗುತ್ತೆ. ಸೊ 50 ಓಮ್ಸ್ ಆದಾಗ ಆಬ್ವಿಯಸ್ಲಿ ಕರೆಂಟ್ ಏನಾಗಬೇಕು, ಕಡಿಮೆ ಆಗುತ್ತೆ. ಅರ್ಲಿಯರ್ ದ ಕರೆಂಟ್ ವಾಸ್ 0.5, ನೌ ದ ಕರೆಂಟ್ ಈಸ್ 0.2, ಸರಿನಾ. ಸೊ 0.5 ಇದ್ದಾಗ ಅಲ್ಲಿ ಟರ್ಮಿನಲ್ ಪೊಟೆನ್ಷಿಯಲ್ ಎಷ್ಟಿತ್ತು, 10 ವೋಲ್ಟ್ಸ್ ಇತ್ತು. ಈಗ ಕರೆಂಟ್ ಕಡಿಮೆ ಆಯಿತು, ಸೊ ಪೊಟೆನ್ಷಿಯಲ್ ಎಷ್ಟಾಯ್ತು ಈಗ
10.849 volts. So this was the question, and this question involves only one formula, that is this one, E is equal to IR plus IR. ಇದನ್ನ ನೀವು ಹೆಂಗಾದ್ರೂ ನೆನ್ಪಿಟ್ಕೊಂಡಿರಿ. ಡನ್. ಸೊ ನೆಕ್ಸ್ಟ್ 2015 ಅಲ್ಲಿ ಯಾವ ಕ್ವೆಶನ್ ಕೇಳಿದ್ದಾರೆ? 2015 ಮಾರ್ಚ್. ಸಿ ಹಂಗಂದ್ರೆ ನಾನು 2014 ಜೂನ್ ಯಾಕೆ ತಗೊಂಡಿಲ್ಲ ಅಂದ್ರೆ ದಟ್ ವಾಸ್ ಆಸ್ಕ್ಡ್ ಫ್ರಮ್ ದಿ ಡಿಲೀಟೆಡ್ ಪೋರ್ಷನ್, ಅಂದ್ರೆ ರೆಜಿಸ್ಟರ್ಸ್ ಇನ್ ಸೀರೀಸ್ ಅಥವಾ ಪ್ಯಾರಲಲ್. ಸೊ ಇವಾಗ ಈ ಕ್ವೆಶನ್ ಓದ್ಕೊಳ್ಳಿ ನೀಟಾಗಿ ಒಂದ್ಸಲ, ದೆನ್ ವಿ ವಿಲ್ ಟ್ರೈ ಟು ಸಾಲ್ವ್ ದಿಸ್. ಸರಿನಾ? ನೋಡಿ, 2 cells of EMF 2 volts and 4 volts. So 2 cells of EMF 2 volts and 4 volts. Yeah. And internal resistance 1 ohm and 2 ohm. So there are 2 cells and their internal resistance are 1 ohm and 2 ohm are connected in parallel. So these are the keywords. So as to send a current in the same direction through an external resistance of 10 ohm. Find the potential difference across the 10 ohm resistor. So in find out ಮಾಡಬೇಕು ನಾವು ಇವಾಗ potential difference across the 10 ohm resistor. So ಇದಕ್ಕೊಂದು ಸರ್ಕ್ಯೂಟ್ ಡ್ರಾ ಮಾಡಕ್ಕೆ ಟ್ರೈ ಮಾಡೋಣ. See, there are 2 batteries. ಒಂದು ಇದು ಅನ್ಕೊಳ್ಳೋಣ, ಇದಕ್ಕೊಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ, ಅಂಡ್ ದೇರ್ ಈಸ್ ಒನ್ ಮೋರ್. ಇವೆರಡು ಸೇಮ್ ಡೈರೆಕ್ಷನಲ್ ಕರೆಂಟ್ ನ ಸೆಂಡ್ ಮಾಡುತ್ತೆ. ಸೊ ಸಿನ್ಸ್ ದೇ ಆರ್ ಸೆಂಡಿಂಗ್ ಕರೆಂಟ್ ಇನ್ ದ ಸೇಮ್ ಡೈರೆಕ್ಷನ್, ಸೊ ದಿಸ್ ಇಸ್ ಮೈ ಬ್ಯಾಟ್ರಿ 1, ದಿಸ್ ಇಸ್ ಮೈ ಸೆಲ್ 1, ಸೆಲ್ 2. ಇದರದ್ದು ಇಂಟರ್ನಲ್ ರೆಸಿಸ್ಟೆನ್ಸ್ R1, ಇದರದ್ದು ಇಂಟರ್ನಲ್ ರೆಸಿಸ್ಟೆನ್ಸ್ R2. ಇದರಿಂದ ಏನು ಕರೆಂಟ್ ಆಚೆ ಬರುತ್ತೋ ಅದು I1, ಇದರಿಂದ ಕರೆಂಟ್ ಏನು ಆಚೆ ಬರುತ್ತೋ ಅದು I2. ಈ ಎಂಟೈರ್ ಕಾಂಬಿನೇಷನ್ ಏನ್ ಮಾಡಿದ್ದಾರೆ, ದೇ ಹ್ಯಾವ್ ಕನೆಕ್ಟೆಡ್ ಟು ಅ 10 ohm ರೆಸಿಸ್ಟರ್. ಒಂದು 10 ohm ರೆಸಿಸ್ಟರ್ ಕನೆಕ್ಟ್ ಮಾಡಿದ್ದಾರೆ. ಸೊ this entire combination is connected to an external resistance of what? 10 ohms. Find the potential difference. So potential difference ಅಂದ್ರೆ ಏನು? ಇಲ್ಲಿ 10 ohm resistor ಹತ್ರ ಎಷ್ಟಿದೆ potential find out ಮಾಡಿ. See, ಇದಕ್ಕೆ ಎರಡು ಅಪ್ರೋಚ್. The first approach is using KVL. The second approach is substituting formulas directly. Since they are connected in parallel, Serena, what is the total potential in parallel combination? E1 into R2 plus E2 into R1 whole divided by R1 plus R2. Substitute the values. E1 ಎಷ್ಟಿದೆ? 2 volts. R2 ಎಷ್ಟಿದೆ? 2 ohms. So this is 2 ohms. This is 1 ohm. Sorry. Yeah. ಇದು 1 ohm. ಇದು 2 ohms. ಕರೆಕ್ಟ್ ಅಲ್ವಾ? ಸೊ 2 into 2 plus E2 ಎಷ್ಟು ಕೊಟ್ಟಿದ್ದಾರೆ? 4 ಇದೆ. R1 ಎಷ್ಟಿದೆ? 1 divided by 2 plus 1. So you'll get 4 plus 4 by 3. So that is 8 by 3. So you'll get, what is the total EMF in parallel combination now? You get 8 divided by 3 is equal to 2.67 volts. ಅಂದರೆ ಏನಾಯಿತು, ಇಲ್ಲಿ ನಾವೊಂದು 2 ವೋಲ್ಟ್ ತಗೊಂಡ್ವಿ, ಇಲ್ಲಿ ಒಂದು 4 ವೋಲ್ಟ್ ತಗೊಂಡ್ವಿ. ಸೊ ಇವೆರಡನ್ನು ನಾವು ಹೆಂಗೆ ಕನೆಕ್ಟ್ ಮಾಡ್ಕೊಂಡಿದ್ದೀವಿ, ಇವಾಗ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿದ್ವಿ. ಸೊ ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ವಾಟ್ ಇಸ್ ದಿ ಟೋಟಲ್ potential now? The total potential is 2.67. Correct? Then correct ideyala, E2 R1 plus E2, so E1 R2 plus E2 R1 divided by so and so. Done. What is the total resistance now? Internal resistance R1 into R2 divided by R1 plus R2. So
ಎಷ್ಟು ಬರುತ್ತೆ ನೋಡಿ, R1 into R2 ಅಂದರೆ 1 into 2 divided by 1 plus 2 will get 2 by 3. So the total resistance is 2 by 3 is 0.66. So I can take it as 0.67 ohms. Alva, idu ondaಯ್ತು. So total potential siktu in parallel combination and total resistance kuda siktu. Then what is the equation for current? See, IP is equal to EP by R plus RP. See, same equation in a, which one? Same equation, this one. Look here. Same equation. I is equal to E by R plus R. Since I'm taking in parallel combination, I'm changing the symbols like EP by RP. What is EP now? 2.67 divided by resistance is 10 ohms plus RP estiде 0.67. So you'll get it as 2.67 divided by 10.67. So you get 0.25. So the current in parallel combination, total current estiದೆ ಈಗ 0.25 amperes. ಆಯ್ತಾ? So the total current is 0.25 amperes. So what's the question basically here? Find the potential difference. Find the potential difference across the 10 ohm resistor. So ಈಗ current ಸಿಕ್ತು in parallel combination. So in parallel combination current remains same or it will be different. ಕರೆಂಟ್ ಸೇಮ್ ಇರುತ್ತಾ ಬೇರೆ ಬೇರೆ ಇರುತ್ತಾ? ಪ್ಯಾರಲಲ್ ಕಾಂಬಿನೇಷನ್, ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಕರೆಂಟ್ ಸೇಮ್ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇನ್ ಪ್ಯಾರಲಲ್ ಕಾಂಬಿನೇಷನ್ ಕರೆಂಟ್ is constant. Current is constant. Therefore ನಿಮಗೆ ಬೇಕಾಗಿರೋದು ಏನೀಗ? ಪೊಟೆನ್ಷಿಯಲ್ ಅಲ್ವಾ? V is equal to ಏನೀಗ IR. I ಎಷ್ಟಿದೆ? 0.25. R ಎಷ್ಟಿದೆ? 10. So we'll get V is equal to 2.5 volts. See, this is my approach by using the formulas. ನೀವು ಯಾವುದೇ ಬುಕ್ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ಜೀವಿತೆ ತಗೊಳ್ಳಿ, ಅದರಲ್ಲೆಲ್ಲ ದೇ ಮೈಟ್ ಹ್ಯಾವ್ ಡನ್ ಬೈ ಯೂಸಿಂಗ್ ವಾಟ್? KVL. ಸೊ ನೋ ಅಫೆನ್ಸ್, ನೀವು ಆನ್ಸರ್ಸ್ ಮಾತ್ರ ವೆರಿಫೈ ಮಾಡ್ಕೊಳ್ಳಿ. ಐ ಆಮ್ ಟೀಚಿಂಗ್ ಯು ದ ಬೆಸ್ಟ್ ಮೆಥಡ್, ಈಸಿ ಮೆಥಡ್. ಬಿಕಾಸ್ KVL ಅಪ್ಲೈ ಮಾಡಿದ್ರೆ ಒಂದೇ ಒಂದು ಸೈನ್ ಮಿಸ್ಟೇಕ್ ಮಾಡಿದ್ರು ಹೋಯ್ತು ಆನ್ಸರ್, ಕುಟ್ಕೊಂಡು ಹೋಯ್ತು. ಅಂಡ್ ಎಕ್ಸಾಮಲ್ಲಿ ಏನಾಗ್ತೀರಾ? ಟೆನ್ಸ್ಟ್ ಆಗ್ಬಿಡ್ತೀರಾ, ನಿಮ್ಗೆ ಗೊತ್ತಾಗೋದು ಇಲ್ಲ. ನೆಗೆಟಿವ್ ಬರುತ್ತೆ, ನೆಗೆಟಿವ್ ಬಂದಿದ ತಕ್ಷಣ ಟೆನ್ಸ್ಟ್ ಆಗ್ಬಿಡ್ತೀರಾ. ಸೊ ಬೆಟರ್ ಏನು? ರಿಮೆಂಬರ್ ದ ಫಾರ್ಮುಲಾ. ಏನಿದೆ ಇದು? ಸಿಂಪಲ್ ಫಾರ್ಮುಲಾಸ್ ಯು ಕ್ಯಾನ್ ರಿಮೆಂಬರ್ ಅಂಡ್ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಅಂಡ್ ಯು ಕ್ಯಾನ್ ಡೂ ಇಟ್. ಆಯ್ತಾ? ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳಿ, ಮಾಡ್ತಾ ಹೋಗಿ. ಒಂದು ಫ್ಯೂ ಸಿಂಪಲ್ ಕಾನ್ಸೆಪ್ಟ್ಸ್ ನೆನ್ಪಿಟ್ಕೋಬೇಕು. ಏನು? ಓಕೆ, ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಕರೆಂಟ್ ಕಾನ್ಸ್ಟೆಂಟ್ ಆಗಿರುತ್ತೆ, ಸೀರೀಸ್ ಕಾಂಬಿನೇಷನ್ ಅಲ್ಲಿ ವೋಲ್ಟೇಜ್ ಕಾನ್ಸ್ಟೆಂಟ್ ಆಗಿರುತ್ತೆ. ನೆನ್ಪಿಟ್ಕೊಂಡಿದ್ರೆ ಡೆಫಿನೆಟ್ ಆಗಿ ಯು ಕ್ಯಾನ್ ಗೆಟ್ 5 out of 5. ಸೊ ವಿ ಹ್ಯಾವ್ ಡನ್ 2 questions. Both are based on what? Cells, right? So next one, ಇದು ನೋಡಿ, ಇದೊಂದು ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ. ಕ್ವೆಶ್ಚನ್ ಕಷ್ಟ ಅಲ್ಲ, ಟ್ವಿಸ್ಟ್ ಮಾಡಿದ್ದಾರೆ. ಸೊ ಟ್ವಿಸ್ಟ್ ಅಂದ್ರೆ ಗೊತ್ತಲ್ಲ, ಸುಮ್ಮನೆ ಕನ್ಫ್ಯೂಸ್ ಮಾಡಿದ್ದಾರೆ. ಬಟ್ ನಿಧಾನಕ್ಕೆ ಓದಿ and try to understand. See, 2 identical cells. There are 2 cells and they are 2 identical. So these are your keywords. Aita, underline the keywords. 2 identical cells either in series or parallel. So ನೀವು ಅದನ್ನ ಸೀರೀಸ್ ಆಗಾದ್ರೂ ಕನೆಕ್ಟ್ ಮಾಡಿ, ಪ್ಯಾರಲಲ್ ಆಗಾದ್ರೂ ಕನೆಕ್ಟ್ ಮಾಡಿ, gives same current of 0.5 amperes. ಸೊ ಇದರಿಂದ ನಿಮ್ಗೆ ಏನ್ ಗೊತ್ತಾಗುತ್ತೆ? there are 2 cells, ಆಯ್ತಾ? so we can call E1 is equal to E2 is equal to E. ಏನಕ್ಕೆ? because the cells are what? identical. so identical ಅಂದ್ರೆ ಏನಾಯ್ತು? ಎರಡು ಸೆಲ್ಸ್ ಕೂಡ 1.5 ವೋಲ್ಟ್ ಕೊಟ್ರೆ ಇನ್ನೊಂದು ಸೆಲ್ ಕೂಡ 1.5 ವೋಲ್ಟೇ ಕೊಡುತ್ತೆ. ಫಸ್ಟ್ ಥಿಂಗ್, since the cells are identical, I can also take their internal resistances are also equal.
ಸೇಮ್ ರೀಸನ್, ಕರೆಕ್ಟಾ? ಸೊ ಟೂ ಸೆಲ್ಸ್ ಆರ್ ಐಡೆಂಟಿಕಲ್ ಅಂದಿದ ತಕ್ಷಣ ಏನು ಗೊತ್ತಾಗಬೇಕು ನಿಮಗೆ? ಎರಡದು ವೋಲ್ಟೇಜ್ ಸೇಮ್, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನು ಗೊತ್ತಾಗಬೇಕು? ಎರಡದು ಇಂಟರ್ನಲ್ ರೆಸಿಸ್ಟೆನ್ಸ್ ಕೂಡ ಸೇಮ್. ಯಾಕೆ? ಸಿಂಪಲ್, ಬಿಕಾಸ್ ದ ಸೆಲ್ಸ್ ಆರ್ ವಾಟ್? ಐಡೆಂಟಿಕಲ್. ದೆನ್ ಇವಾಗ ಸಿನ್ಸ್ ದ ಟೂ ಸೆಲ್ಸ್ ಆರ್ ಐಡೆಂಟಿಕಲ್ ವಿ ಕ್ಯಾನ್ ಡ್ರಾ ದಿಸ್ ಕನ್ಕ್ಲೂಷನ್. ಅವ್ರು ಏನು ಹೇಳ್ತಿದ್ದಾರೆ? ವೆದರ್ ಯು ಕನೆಕ್ಟ್ ದಮ್ ಇನ್ ಸೀರೀಸ್ ಆರ್ ಯು ಕನೆಕ್ಟ್ ದಮ್ ಇನ್ ವಾಟ್? ಪ್ಯಾರಲಲ್, they give a current of what? 0.5 amperes. ನಾವು ಅವುಗಳನ್ನ ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ರು, ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರು, ಅದೇನು ಕೊಡುತ್ತಂತೆ? ಸೇಮ್ ಕರೆಂಟ್ ಕೊಡುತ್ತಂತೆ. ಡನ್, ಇರ್ಲಿ ಬಿಡಿ. ಇವಾಗ ಫಸ್ಟು ಇ ಪಿ. ಸೊ ಇ ಎಮ್ ಎಫ್ ಇನ್ ಪ್ಯಾರಲಲ್ ಕಾಂಬಿನೇಷನ್ ಫಾರ್ಮುಲಾ ಏನು? E1 into R2 plus E2 into R1 divided by what? R1 plus R2, right? ಅದೇ ತರ ಇ ಎಮ್ ಎಫ್ ಇನ್ ಸೀರೀಸ್ ಕಾಂಬಿನೇಷನ್ ಫಾರ್ಮುಲಾ ಏನು? E1 plus E2. ಸಿಂಪಲ್. ಸೊ ಇವಾಗ ಇಲ್ಲಿ ಇ ಎಮ್ ಎಫ್ ಸೇಮ್ ಆಗಿರೋದ್ರಿಂದ ಕೆನ್ ಐ ಸಿಂಪ್ಲಿ ರೈಟ್ ದಿಸ್ ಆಸ್ ಇ ಆರ್ ಪ್ಲಸ್ ಇ ಆರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. ಸೊ ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್ 2 times ಇ ಆರ್ by 2r. so 2 r get cancel ಆದರೆ EP is equal to E. One result ಬಂತು. What is the EMF in the series combination now? This I can write it as simply E plus E. You'll get it as 2E. So EMF in series combination ಎಷ್ಟು ಬಂತು? 2E. EMF in parallel combination ಎಷ್ಟು ಬಂತು? E. Done. Now the key point here is what? Whether you connect in series or you connect in parallel, the current is 0.5 amperes, which means current in parallel combination is equal to current in series combination. This is the ultimate result we are supposed to draw. And we know the equation for current. What is the current equation? EP by R plus RP should be equal to ES by ಏನು ಬರುತ್ತೆ? ಆರ್ ಪ್ಲಸ್ ಆರ್ ಪಿ. ಕರೆಕ್ಟಾ? ಕರಲ್ಲಿ ಸೆಡಲ್ ಮಾಡಿ ತೋರಿಸ್ತೀನಿ ನೋಡಿ. ವಾಟ್ ಈಸ್ ಆರ್ ಎಸ್ ಇಸ್ ಈಕ್ವಲ್ ಟು R1 plus R2. So this is R plus R because two cells are what? Identical. So I can simply write it as what? 2R. ಹೌದಾ? ಅದೇ ತರ what is RP is equal to R1 into R2 divided by R1 plus R2. So this becomes R square by 2R. So R get cancelled. You'll get RP is equal to R by 2. Right? So ಇವಾಗ substitute ಮಾಡ್ತಾ ಬರೋಣ. What is EP here? E divided by R ಹಂಗೆ ಇಟ್ಕೊಳ್ಳಿ. RP ಅಂದ್ರೆ ಏನು ಬಂತು? R by 2 is equal to ES ಎಷ್ಟು ಬಂತು? 2E divided by R plus this is RS. Okay, RS ಎಷ್ಟು ಬಂತು? 2R. ಸೊ ಇದನ್ನ ಸಿಂಪ್ಲಿಫೈ ಮಾಡಿ, ಇದನ್ನ LCM ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ you'll get E by, ಇಲ್ಲಿ ಏನು ಇಲ್ಲ ಅಂದ್ರೆ 1, so LCM you'll get 2R plus R by 2 is equal to 2E by R plus 2R. ಇದು ಮೇಲೆ ಹೋಗುತ್ತೆ, so you'll get 2E by 2R plus R is equal to 2E by R plus 2R. ನೋಡಿ, ನೀವು ಇಷ್ಟೆಲ್ಲ ಏನಂತ ಹೇಳ್ತೀವಿ, ಸಿಂಪ್ಲಿಫೈ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ಏನು ಮಾಡಿ, ನಿಮಗೆ ಸ್ಟೆಪ್ಸ್ ಗೊತ್ತಿರುತ್ತಲ್ಲ, ಸಿಂಪ್ಲಿಫೈ ಒಂದು ಸ್ಟೆಪ್ಸ್ನ ಸ್ಕಿಪ್ ಮಾಡ್ತಾ ಬರ್ಬೋದು. ಸೊ ಇವಾಗ ನೋಡಿ, 2 ಕ್ಯಾನ್ಸಲ್, ಇ ಕ್ಯಾನ್ಸಲ್, ಸೊ ಇಲ್ಲೂ 1 ಉಳ್ಕೊಳ್ಳುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ ಅನ್ಕೊಳ್ಳಿ, ವಿಲ್ ಗೆಟ್ R plus 2R is equal to 2R plus R. So ಈ R ಈ ಕಡೆ ಕಳಿಸ್ಕೊಳ್ಳಿ, ಇದನ್ನ ಈ ಕಡೆ ಕಳಿಸ್ಕೊಳ್ಳಿ. We'll get 2R minus R is equal to 2R minus R. So you can prove that. ಏನಂತ ಪ್ರೂವ್ ಮಾಡ್ಬೋದು ಇವಾಗ ನೀವು? ಒಂದು ನಿಮಿಷ. You can simply prove that here R is equal to R.
is equal to 4 ohms. ಏನಕ್ಕೆ 4 ohms? Because ಕ್ವಶನ್ ಕರೆಕ್ಟಾಗಿ ಓದಿ ನಿಮಗೆ ಗೊತ್ತಾಗುತ್ತೆ. An external resistance of how much? 4 ohms. So an external resistance of 4 ohms ಅಂತ ಕೊಟ್ಟಿದ್ದಾರೆ. ನಾನು ಇಲ್ಲೇನು ಪ್ರೂವ್ ಮಾಡಿದೆ? ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್, ದಟ್ಸ್ ನಥಿಂಗ್ ಬಟ್ 4 ohms. ಡನ್. ಸೊ ವಿತ್ ದಿಸ್ ಬ್ಯಾಕ್ಗ್ರೌಂಡ್ ಅವ್ರು ಏನು ಕೇಳ್ತಿದಾರೋ ಮಾಡಿ. ಫೈಂಡ್ ದಿ ಇ ಎಮ್ ಎಫ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್. ಇಂಟರ್ನಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿದ್ದಾಯಿತು. ಫೈಂಡ್ ದಿ ಇ ಎಮ್ ಎಫ್. ಸೊ ಸಿಂಪಲ್, ಯಾವ್ದಾದ್ರು ಒಂದು ಈಕ್ವೇಷನ್ ತಗೊಳ್ಳಿ. ವಾಟ್ ಈಸ್ ಐ ಎಸ್ ಇಸ್ ಈಕ್ವಲ್ ಟು ಇ ಎಸ್ ಬೈ ಎಷ್ಟು ಸಿಕ್ತು ನಿಮಗೆ? ಇಲ್ಲೆಲ್ಲ ಇತ್ತಲ್ಲ, ಆರ್ ಪ್ಲಸ್ ಆರ್ ಎಸ್, ರೈಟ್? ಸೊ ಐ ಎಸ್ ಇಸ್ ಈಕ್ವಲ್ ಟು ಇ ಎಸ್ by r is 4 plus rs is also 4. ಕರೆಕ್ಟ್ ತಾನೆ? ಆರ್ ಎಸ್ ಅಷ್ಟೇ ಸಿಕ್ತಲ್ವಾ ನಮಗೆ? ಆರ್ ಎಸ್ ಅಂದರೆ 2r ಸಿಕ್ತಾ? ಸೊ 2r ಅಂತಂದರೆ 8. ಸೊ ಇದು 0.5 ಇಲ್ಲಿ ಕೊಟ್ಟಿದ್ದಾರೆ ಕ್ವಶನಲ್ಲಿ, ನೋಡ್ಕೊಳ್ಳಿ. 0.5 is equal to es by 12. ಸೊ ವಾಟ್ ಈಸ್ es is equal to now 6 volts. ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಸರಿನಾ? ನೋಡಿ, ಜಾಯ್ನ್ ಆಗಿ ಇಮಿಡಿಯೇಟಾಗಿ ಕ್ಲಾಸ್ ವೈಂಡಪ್ ಆದಮೇಲೆ. ಸೊ ಇನ್ನೊಂದು 3 ಸಮ್ಸ್ ಇದೆ, ಮುಗಿಸ್ಬಿಟ್ಟು ಒಟ್ಟಿಗೆ ಕ್ಲಾಸ್ ವೈಂಡಪ್ ಮಾಡ್ತೀನಿ. ಈ ಕ್ಲಾಸ್ ಎಂಡ್ ಆಗುತ್ತೆ. ಐ ವಿಲ್ ಕಂಟಿನ್ಯೂ. ನೋಡಿ, ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಸಿಂಪಲ್ ಆಗಿ ಅವ್ರು ಕೊಟ್ಟಿದ್ದ ಕ್ಲೂ ಇಷ್ಟೇ: ದ ಕರೆಂಟ್ ಇನ್ ಪ್ಯಾರಲಲ್ ಆ್ಯಂಡ್ ಸೀರೀಸ್ ಕಾಂಬಿನೇಷನ್ ಆರ್ ಈಕ್ವಲ್. ಅದಕ್ಕೆ ನಾವೇನು ಮಾಡಿದೆ, ನಾನು ಜಸ್ಟ್ ನಿಮ್ಗೆ ಹೇಳ್ದಂಗೆ ಫಾರ್ಮುಲಾಸ್, ನಾನು ಕ್ವಶನ್ಸ್ ಎಲ್ಲ ಅನಲೈಸ್ ಮಾಡಿದ್ಮೇಲೆ ಐ ಡಿಸೈಡೆಡ್, ಆಯಿತಾ, ವೆದರ್ ಟು ಗೋ ವಿತ್ ಕೆ ವಿ ಎಲ್ ಆರ್ ಟು ಗೋ ವಿತ್ ವಾಟ್ ಫಾರ್ಮುಲಾ. ಸೊ ದೆನ್ ಐ ಡಿಸೈಡೆಡ್ ಮೈ ಸೆಲ್ಫ್ ದಟ್ formulas is much better than going for KVL with respect to problems based on what? Cell. Next bandu, look at the next problem. So this is slightly different one, but means it's not related to the cells. Nodi, a wire of length 2 meters. So there is a wire of length 2 meters. Okay. Diameter 1 millimeter. So there's a diameter of 1 millimeter. So when they say diameter is 1 millimeter, radius is 0.5 millimeter. So 0.5 into 10 to the power of minus 3. Alva. And resistivity is this much. So resistivity andre eno? Rho. Right. So resistivity is equal to 1.963 into 10 to the power of minus 8. Done. So ohm meter. Resistivity is connected in series with a battery of EMF 3 volt. So ಒಂದು ವೈರ್ ಇದೆ, ಅದನ್ನ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದಾರೆ, ಸರಿನಾ? ಆ ಬ್ಯಾಟ್ರಿದು ವೋಲ್ಟೇಜ್ ಎಷ್ಟಿದೆ? 3 volt. and ಇದರದ್ದು internal resistance ಎಷ್ಟಿದೆ? 1 ohm. Calculate the resistance of the wire and current in the circuit. So we need to calculate the resistance and current in the circuit, ಸರಿನಾ? ಸೊ ಇವಾಗ ಇದು ಸಿಂಪಲ್ ಮಾಡೋದಕ್ಕೆ ನೋಡಿ, ಇಲ್ಲಿ ಒಂದು ರೆಸಿಸ್ಟರ್ ಏನಿದೆ, ದೇ ಹ್ಯಾವ್ ರೆಸಿಸ್ಟೆನ್ಸ್ನ ಡೈರೆಕ್ಟಾಗಿ ಕೊಡೋ ಬದಲು ಏನೇನೋ ಕತೆ ಹೇಳ್ತಾ ಇದ್ದಾರೆ, ಸರಿನಾ? ಸೊ ಏನದು ಅಂತಂದರೆ, ಸೊ ಸಿಂಪಲ್, ರೆಸಿಸ್ಟೆನ್ಸ್ನ ಡೈರೆಕ್ಟಾಗಿ ಕೊಡೋ ಬದಲು ಅವ್ರು ಏನು ಮಾಡ್ತಿದ್ದಾರೆ, ದೇ ಆರ್ ಗಿವನ್ ಇನ್ ಟರ್ಮ್ಸ್ ಆಫ್ ಲೆಂತು, ಏರಿಯಾ, ಇದನ್ನೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಎ ವೈರ್ ಆಫ್ ಲೆಂತ್ 2 meters, then diameter. So we know that resistivity is equal to what? Area into resistance divided by length. So simple, AR Rahman by length. Correct? So ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ, ರೆಸಿಸ್ಟಿವಿಟಿ ಎಷ್ಟು ಕೊಟ್ಟಿದ್ದಾರೆ? 1.963 into 10 to the power of minus 8 is equal to area ಎಷ್ಟು? pi r square into resistance ಗೊತ್ತಿಲ್ಲ, ಲೆಂತ್ ಎಷ್ಟು ಕೊಟ್ಟಿದ್ದಾರೆ? 2 meters, right? So substitute 2. ಇದನ್ನ ಹಿಂಗೆ ನೀವು ಫರ್ದರ್ ತಗೊಂಡೋದ್ರೆ ದಿಸ್ ಇಸ್ 3.14 into resistance ಎಷ್ಟು ಬರುತ್ತೆ? 0.5 into 10 to the power of minus 3 the whole square into r divided by 2.
ಸೊ ರೀಅರೇಂಜ್ ಮಾಡೋದಕ್ಕೆ ಮುಂಚೆ ಇಲ್ಲಿ ನೋಡ್ಕೊಳ್ಳಿ ಎಷ್ಟು ಬರುತ್ತೆ ಇದೀಗ 3.14. 0.5 into 0.5 is 0.25 ಅನ್ಸುತ್ತೆ. So 0.5 is 0.25 into 10 to the power of minus 6 whole divided by 2 into r ಅಲ್ವಾ. ಸೊ ಇವಾಗ ಇಲ್ಲಿ ನಿಮಗೆ 1.963 ಇಂಟು 10 to the power of minus 8 ಇದೆ. minus 6 ಇದು ಹೋದ್ರೆ you'll get minus 2 is pending now. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2 into 1.963 you'll get 3.926. ಸೊ ಇವಾಗ is equal to 3.14 into 0.25. ನೀವು ಕ್ಯಾಲ್ಕುಲೇಟರ್ಸ್ ಇರುತ್ತಲ್ವಾ, ಸೊ ಯು ನೀಡ್ ನಾಟ್ ಟು ಡೂ ಆಲ್ ದೀಸ್ ಸ್ಟೆಪ್ಸ್. ಸೊ 3.14 into 0.25, so 3.14 into 0.25 you'll get 0.785. ಸೊ ಈಗ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 3.926 into 10 to the power of minus 2 whole divided by, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ you'll get 0.785 ಏನೋ ಬರುತ್ತೆ. ಸೊ divide with this 3.926 divided by 0.785 get 5 ಬರುತ್ತೆ. 5 into 10 to the power of minus 2. So 10 to the power of minus 2 ಅಂತಂದ್ರೆ you'll get r is equal to how much? 0.05 ohms. ರೈಟ್. ಇಷ್ಟು ಬಂದ್ಮೇಲೆ ಅಗೇನ್ ಆ ಸರ್ಕ್ಯೂಟ್ನ ಮತ್ತೆ ನಾನು ರೀಡ್ರಾ ಮಾಡ್ತೀನಿ ನೋಡಿ ನಿಮಗೋಸ್ಕರ. ಈಗ ರೆಸಿಸ್ಟೆನ್ಸ್ ವ್ಯಾಲ್ಯೂ ಗೊತ್ತಾಯಿತು, 0.05 ಓಮ್ಸ್ ಆಯಿತು. ಇದನ್ನು ತೊಗೊಂಬಂದು ಒಂದು ಸೆಲ್ ಕನೆಕ್ಟ್ ಮಾಡಿದ್ದೀವಿ. ಆ್ಯಂಡ್ ಇದರದು ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ? 1 ಓಮ್ ಇದೆ. ಇದು 3 ವೋಲ್ಟ್ಸ್ ಇದೆ. ಸೊ ಅಗೇನ್ ಐ ನೀಡ್ ನಾಟ್ ಟು ಟೆಲ್. ಏನು ಅಪ್ಲೈ ಮಾಡ್ತೀರಾ ಈಗ? ಅಪ್ಲೈನ್ KVL. ಅಥವಾ ನಿಮಗೆ ಡೈರೆಕ್ಟಾಗಿ ಫಾರ್ಮುಲಾ ಗೊತ್ತಿತ್ತಾ? ಸಬ್ಸ್ಟಿಟ್ಯೂಟ್ ಮಾಡ್ಬೋದು ವಿತೌಟ್ ಅಪ್ಲೈಯಿಂಗ್ ವಾಟ್? KVL. ಬೈ ದ ವೇ ಏನು ಫೈಂಡ್ ಔಟ್ ಮಾಡಬೇಕು? ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದಾಯಿತು, ಕರೆಂಟ್ ಫೈಂಡ್ ಔಟ್ ಮಾಡಬೇಕು. ಸೊ ಕರೆಂಟ್ ನಮಗೆ ಗೊತ್ತಲ್ಲ ಡೈರೆಕ್ಟಾಗಿ, I is equal to what? E by R plus R. ಸೊ ಯು ನೀಡ್ ನಾಟ್ ಟು ಅಪ್ಲೈ ವಾಟ್? KVL. ಸೊ ಫಾರ್ಮುಲಾ ಗೊತ್ತಿಲ್ಲ ಅಂದರೆ KVL ಅಪ್ಲೈ ಮಾಡಿ ಫಾರ್ಮುಲಾ ತಗೋತೀವಿ. ದಟ್ ಈಸ್ 3 divided by 0.05 plus 3. So you will get it as 3 by 3.05. Almost 1 ಬರುತ್ತೆ. So 3 divided, you get 3 divided by 3.05. ಎಷ್ಟು ಬರುತ್ತೆ? 3 divided by 3.05, 0.98 ಏನೋ ಬರುತ್ತೆ. Can simply take it as 0.98. You can approximate this to 1 amp. Approximate this to 1 amperes. But internal resistance 3 ಇದೆ. ಇಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ 3 ಓಮ್ಸ್ ಇಲ್ಲ. ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ? 1 ಇದೆ. ಸೊ ಐ ಮೀನ್ ವ್ಯಾಲ್ಯೂ ತಪ್ಪು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. 1 ಹಾಕಿದಾಗ ಇಟ್ ಈಸ್ ಬಿಕಮ್ಸ್ 1.05. ಸೊ we'll get 3 divided by 1.05, 2.85. I'm sorry for that. ಸೊ ನಾನು ಇಂಟರ್ನಲ್ ರೆಸಿಸ್ಟೆನ್ಸ್ 3 ಅನ್ಕೊಂಡೆ, ಬಟ್ ಅದು 1 ಅದು. ಸೊ 2.85 ಆಯ್ತಾ? ಈ ಪ್ರಾಬ್ಲಮ್ ಇದೆಯಲ್ಲ, ಫೈಂಡ್ ದಿ ಕರೆಂಟ್ ಇನ್ ದಿ ಗಿವನ್ ಸರ್ಕ್ಯೂಟ್. ಇದು ಒಂದೇ ಒಂದು ವರ್ಷ ಕೇಳಿದ್ದಾರೆ, ಬಟ್ ಒಂದು ಸ್ವಲ್ಪ ನಿಮಗೆ KVL ಅಪ್ಲೈ ಮಾಡೋಕ್ಕೆ ಬರಬೇಕು. ಅದು ಬಿಟ್ಟರೆ ಅಪಾರ್ಟ್ ಫ್ರಮ್ ದಟ್ ಸಾಲ್ವಿಂಗ್ ಈಸ್ ಸಿಂಪಲ್ ಆಯಿತು. ಸೊ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್ಗೆ ಯೂಶ್ವಲಿ KVL ಅಪ್ಲೈ ಮಾಡೋದಕ್ಕೆ ಬರುತ್ತೆ, ಬಟ್ ನಾನ್ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್ಗೆ KVL ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ನಾಟ್ ಎನ್ ಇಶ್ಯೂ. ಫಸ್ಟು ಏನು ಮಾಡೋಣ, ಕರೆಂಟ್ಸ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಈಗ ಅಟ್ ಎ, ಇದು ಎ ಅಲ್ವಾ? ಈ ನೋಡ್ ಎ ಹತ್ರ ಲೆಟ್ ಅಸ್ ಸ್ಪ್ಲಿಟ್ ದಿಸ್ ಇಂಟು I1 ಆ್ಯಂಡ್ I2. ಯೂಶಲಿ ಎಕ್ಸಾಮಲ್ಲಿ ಅವರೇ ಕೊಡ್ತಾರೆ, ಬಟ್ ಇಲ್ಲಿ ನಾನು
ಏನಂತ ಹೇಳ್ತಿದ್ದೀನಿ, ನೀವೇ ಡೈರೆಕ್ಷನ್ಸ್ನ ಫೈಂಡ್ ಔಟ್ ಮಾಡಿ ಆ್ಯರೋ ಮಾರ್ಕ್ಸ್ನ ಹಾಕ್ಕೊಂಡು ನಂಬರಿಂಗ್ಸ್ ನೀವೇ ಕೊಡಿ. ಸೊ ಇವಾಗ ನೋಡಿ, ನಾನು ಕನ್ವೀನಿಯೆಂಟ್ಗೆ ಅಟ್ ನೋಡ್ ಎ, ಸರಿನಾ, ಇದೆಲ್ಲ ಎಕ್ಸಾಮಲ್ಲಿ ತೋರಿಸೋ ಅವಶ್ಯಕತೆ ಇಲ್ಲ, ಜಸ್ಟ್ ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಮಾಡ್ತಿದ್ದೀನಿ. ಅಟ್ ನೋಡ್ ಎ I is equal to I1 plus I2, that is sum of the currents entering the node must be equal to sum of the currents leaving the node, that is KCL alva. So ಈಗ you can write I2 as what now? I2 is equal to I minus I1, agreed? So you can write I2 means I1 ಈ ಕಡೆ ಕಳಿಸ್ಕೊಳ್ಳಿ, I2 can be written as I minus I1. So instead of writing I2 here, I can write it as what? I minus I1. ಬರಿಬೋತಾನೆ? ಸೊ ನಿಮಗೆ ಅದು ಅರ್ಥ ಆಗಲ್ಲ ಅಂದಿದ್ದಕ್ಕೆ ನಾನು ಪಕ್ಕದಲ್ಲಿ ಇಲ್ಲಿ ಬರೆದಿದ್ದೀನಿ. ಸಿಮಿಲರ್ಲಿ ಅಟ್ ನೋಡ್ ಬಿ, ಸರಿನಾ. ಸೊ ಅಟ್ ನೋಡ್ ಬಿ, ಅಟ್ ನೋಡ್ ಬಿ ಏನಾಗುತ್ತೆ, I1 is entering, IG is leaving. ಅದೇ ಥರ I3 is also leaving, ಕರೆಕ್ಟ್ ತಾನೆ? ಅಬ್ಸರ್ವ್ ಮಾಡಿ. ಹಿಯರ್ ಯು ಕ್ಯಾನ್ ರೈಟ್ ಹಿಯರ್ I1 is entering, ಯಾರ್ಯಾರು ಮೀನ್ಸ್ ನೋಡ್ ಬಿನಲ್ಲಿ ಬಿಡ್ತಾ ಇರೋದಿಲ್ಲಿ I3 plus IG. ನಾವು ಐ ಕ್ಯಾನ್ ರೈಟ್ I3 ಆಸ್ I1 minus IG, ಬರಿಬೋದಾ? IG ಆ ಕಡೆ ಕಳಿಸ್ಕೊತೀನಿ. So instead of writing I3, now I can write I3 as what? I1 minus IG. So there is a reason for that, ಸರಿನಾ. ಅದೇ ಥರ ಅಟ್ ನೋಡ್ ಡಿ, ಅಟ್ ನೋಡ್ ಡಿ, ಅಟ್ ನೋಡ್ ಡಿ ಯಾವ್ದು ಎಂಟರಿಂಗು? I minus I1 is entering, IG is entering, which one is leaving? This is I4. So I4 is leaving. So you can write I4 as what now? This I4 is leaving. I4 is leaving. So which ಯಾವ್ದು ಎಂಟರ್ ಆಗ್ತಿರೋದೀಗ? ಸೊ ಇಲ್ಲಿ ಎಂಟರಿಂಗ್ ಬಂದು IG is entering. ಸೊ I minus I2 is entering, IG is entering, and I4 is leaving. So I4 can be written as now I minus I2 plus IG, because I minus I2 is also entering, and your I think this is I minus I1 ಅನ್ಸುತ್ತೆ, because this is I minus I1, this is I minus I1. So yeah, correct, ಇಲ್ಲಿದೆಯಲ್ಲ I minus I1, ಸರಿನಾ. ಸೊ ಲೆಟ್ ಮೀ rewrite this. So this is I minus I1 plus IG, because IG is entering, I minus I1 is entering, I4 is leaving, so I4 must be equal to so and so. ಇಷ್ಟು ಬರೆದು ಒಂದು ಕಡೆ ಇಟ್ಕೊಳ್ಳಿ. ದೆನ್ ಯು ಕ್ಯಾನ್ ಸಿ ಹಿಯರ್, ಇವಾಗ ಏನು ಮಾಡೋಣ, ಫಸ್ಟು ಈ ಲೂಪ್ಗೆ KVL ಅಪ್ಲೈ ಮಾಡಬೇಕು. KVL ಅಪ್ಲೈ ಮಾಡ್ಬೇಕಾದ್ರೆ ಡೈರೆಕ್ಷನ್ ಇಮ್ಯಾಜಿನ್ ಮಾಡ್ಕೋಬೇಕು. ನಾನು ಕ್ಲಾಕ್ ವೈಸ್ ತಗೋತಾ ಇದ್ದೀನಿ. ಸೊ ಈಗ ಅಪ್ಲೈಯಿಂಗ್ KVL ಟು ದ ಲೂಪ್, ಯಾವ ಲೂಪ್ಗೆ ಅಪ್ಲೈ ಮಾಡ್ತೀನಿ? A B D A. ಸೊ ಅಪ್ಲೈಯಿಂಗ್ KVL to the loop ABDA. So KVL ಏನು ಹೇಳುತ್ತೆ? ಸಮ್ ಆಫ್ EMFs must be equal to sum of IR ಪ್ರಾಡಕ್ಟ್, ಕರೆಕ್ಟ್ ಅಲ್ವಾ? ಸೊ ಈ ಲೂಪಲ್ಲಿ, ಸೊ ದಿಸ್ ಲೂಪ್ ಇಂದ ನಾನೊಂದ್ಸಲ ಮಾಡಿ ನೋಡ್ತೀನಿ ನೋಡಿ, ಈ ಲೂಪಲ್ಲಿ ನಮಗೆ ಯಾವುದೇ EMF ಇಲ್ಲ. ಸೊ ದಟ್ ಬಿಕಮ್ 0. EMF ಯಾವುದೂ ಇಲ್ಲ. IR ಪ್ರಾಡಕ್ಟ್ ಯಾವುದಿದೆ? ವಿ ಹ್ಯಾವ್ I1 ಇಂಟು 1 ಓಮ್ ಇದು. ಸೊ I1 ಇಂಟು 1. ದೆನ್ ಯು ಕ್ಯಾನ್ ಸಿ ಹಿಯರ್, ಇದು ನಿಮ್ಮ ಡೈರೆಕ್ಷನಲ್ಲೇ ಹೋಗ್ತಾ ಇದೆ, ಬಿಕಾಸ್ ಇದು ಹಿಂಗೆ ಹೋಗಿ ಹಿಂಗೆ ಬರುತ್ತೆ. ಸೊ ಇಟ್ಸ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್, ಓಕೆನಾ. ಸೊ I1 ಇಂಟು 1
ಪ್ಲಸ್ ಐ ಜಿ ಇಂಟು 5 ಬಿಕಾಸ್ ಐ ಆರ್ ಪ್ರಾಡಕ್ಟ್ ಇಲ್ಲಿ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ 5 ಓಮ್ಸ್, ಐ ಜಿ ಇಂಟು 5 ಮೈನಸ್ ಏನು ಇದು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ನೋಡಿ. I1 is in clockwise direction, IG is in clockwise direction, whereas I minus I1 is in anti-clockwise direction. Therefore that becomes minus of ಅಲ್ಲಿ ರೆಸಿಸ್ಟೆನ್ಸ್ ಎಷ್ಟಿದೆ 4 ಇದೆ, 4 times I minus I1 is equal to 0. ಸೊ ಏನಕ್ಕೆ ಮೈನಸ್ ಆಯಿತು? ಬಿಕಾಸ್ ಇಟ್ ಈಸ್ ಗೋಯಿಂಗ್ ಇನ್ ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ಆಯಿತಾ. ಬಟ್ ನಾವು ಅಸ್ಯೂಮ್ ಮಾಡ್ಕೊಂಡಿರೋದು ಯಾವುದು? ಕ್ಲಾಕ್ವೈಸ್ ಡೈರೆಕ್ಷನ್. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ತೀರಾ ಅಂದ್ಕೊಳ್ಳಿ. ಯುಲ್ ಗೆಟ್ I1 plus 5 times IG minus 4I plus 4I1 is equal to 0. So on further simplification, 5 times I1 plus 5IG minus 4I is equal to 0. So call this as equation number 1. ಸೊ ಅದೇ ಥರ ಏನು ಮಾಡೋಣ, ವಿ ವಿಲ್ ಅಪ್ಲೈಯಿಂಗ್ KVL ಟು ದ ಲೂಪ್ BDCA. ಸೊ ಇವಾಗ ಐ ಆಮ್ ಅಪ್ಲೈಯಿಂಗ್ KVL ಟು ದ ಲೂಪ್ BDCA. BDCA ಅಂದರೆ ಈ ಲೂಪ್, ಸೆಕೆಂಡ್ ಲೂಪ್, ದಿಸ್ ಲೂಪ್. ಸೊ ಈ ಲೂಪ್ಗೆ ನಾನು ಇವಾಗ KVL ಅಪ್ಲೈ ಮಾಡ್ತಿದ್ದೀನಿ. ಅಗೇನ್ ಡೈರೆಕ್ಷನ್ ಬಂದು ಐ ಆಮ್ ಗೋಯಿಂಗ್ ಟು ಇಮ್ಯಾಜಿನ್ ಕ್ಲಾಕ್ ವೈಸ್ ಡೈರೆಕ್ಷನ್ ಓನ್ಲಿ. ಯಾವ್ಯಾವ ಕರೆಂಟ್ ಸರ್ ಇದು ರೆಸಿಸ್ಟರ್ ಇವಾಗ ಇದು I1 ಇದೆಲ್ಲ ಸರ್, ಹೌದು, I1 ಇಂಟು 1 ನೀವು ಪಾಸಿಟಿವ್ ಬರ್ತಿದ್ದೀರಾ? ಹೌದು. ಅದು ಅದೇ ಸರ್, ಅದೇ ಕನ್ಫ್ಯೂಸ್ ಆಗೋದು. ಯಾಕಂದ್ರೆ ಟೆಕ್ಸ್ಟ್ ಬುಕ್ ನಲ್ಲಿ ಅವರು ಇವಾಗ ಕರೆಂಟು ಮತ್ತೆ ನಾವು ಮಾಡಿರೋ ಲೂಪ್ ಆಪೋಸಿಟ್ ಡೈರೆಕ್ಷನ್ ಇದ್ರೆ ಅವಾಗ ಪಾಸಿಟಿವ್, ಸೇಮ್ ಡೈರೆಕ್ಷನ್ ಇದ್ರೆ ನೆಗೆಟಿವ್ ಅಂತ ಕೊಟ್ಟವ್ರೆ. ದಟ್ ಡಿಪೆಂಡ್ಸ್. ನಮ್ಮ ಅಸಂಪ್ಷನ್ ಏನು ಅಂದ್ರೆ ನಮ್ಮ ಡೈರೆಕ್ಷನ್ ಅಲ್ಲಿ ಇದ್ರೆ ಪಾಸಿಟಿವ್, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದ್ರೆ ನೆಗೆಟಿವ್. ನೀವು ಅಸಂಪ್ಷನ್ ಇವಾಗ ಟೆಕ್ಸ್ಟ್ ಬುಕ್ ಅವ್ರು ಏನಿದ್ರೆ ಉಲ್ಟಾ ಮಾಡಿದಾರೆ. ಅವ್ರು ಯಾವಾಗಲೂ ಕೂಡ ಸ್ಟ್ರೈಟ್ ಆಗಿ ಊಟ ಮಾಡಲ್ಲ, ಸುತ್ಕೊಂಡು ಬಂದೇ ಊಟ ಮಾಡ್ತಾರೆ ಅವರು. ಅವ್ರ ಅಸಂಪ್ಷನ್ ಏನು, ವಿಚ್ ಎವರ್ ಫ್ಲೋಸ್ ಇನ್ ಯೋರ್ ಇನ್ ದ ಸೇಮ್ ಡೈರೆಕ್ಷನ್ ಈಸ್ ನೆಗೆಟಿವ್, ಆಪೋಸಿಟ್ ಫ್ಲೋ ಆಗೋದು ಪಾಸಿಟಿವ್ ಅಂತ. ನಮ್ಮ ಅಸಂಪ್ಷನ್ ಬಂದು ಉಲ್ಟಾ ಇದೆ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ಯು ಹ್ಯಾವ್ ಅಸ್ಯೂಮ್ಡ್ ಸಮ್ ಡೈರೆಕ್ಷನ್ ಕ್ಲಾಕ್ ವೈಸ್. ಯಾವ್ದು ಕ್ಲಾಕ್ ವೈಸ್ ಹೋಗುತ್ತೋ ಅದೆಲ್ಲ ಪಾಸಿಟಿವ್ ತಗೊಳ್ಳಿ, ಯಾವ್ದು ಆ್ಯಂಟಿ ಕ್ಲಾಕ್ ವೈಸ್ ಹೋಗುತ್ತೋ ಅದೆಲ್ಲ ನೆಗೆಟಿವ್ ತಗೊಳ್ಳಿ, ಸರಿನಾ? ಸೊ ಲೂಪ್ 1 ವಿ ಹ್ಯಾವ್ ಟೇಕನ್ ಕ್ಲಾಕ್ ವೈಸ್ ಡೈರೆಕ್ಷನ್, ಲೂಪ್ 2 ಆಲ್ಸೋ ವಿ ಹ್ಯಾವ್ ಟೇಕನ್ ಕ್ಲಾಕ್ ವೈಸ್. ನೀವೇ ನೋಡಿ ಕ್ಲಾಕ್ ವೈಸ್ ಡೈರೆಕ್ಷನ್ ಯಾವ್ಯಾವುದಿದೆ ಕರೆಂಟ್ ಅಂತ. ಸಿ ಇಲ್ಲಿ IG ಇದೆಯಲ್ಲ, ನೀಟಾಗಿ ನೋಡಿ, ಹಿಂಗೆ ಬಂದು ಹಿಂಗೆ ಹೋಗುತ್ತೆ. ಕ್ಲಾಕ್ ವೈಸಾ ಆ್ಯಂಟಿ ಕ್ಲಾಕ್ ವೈಸಾ? ಎಸ್ ಟೆಲ್ ಮಿ, ಇಟ್ಸ್ ಕ್ಲಾಕ್ ವೈಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್? ಈ ಕಡೆಗೆ ಬಂದು ಹಿಂಗೆ ಹೋಗುತ್ತೆ, ಸೊ ಇಟ್ಸ್ ಆ್ಯಂಟಿ ಕ್ಲಾಕ್ ವೈಸ್, ರೈಟ್? ಸೊ ದೆನ್ ಅದೇ ಥರ ಲುಕ್ ಎಟ್ ಯುವರ್ I4 ಇಸ್ ಕ್ಲಾಕ್ ವೈಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್? ಹಿಂಗೆ ಇದೆ ಅದು, ಸೊ ಇಟ್ಸ್ ಆಬ್ವಿಯಸ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಅಲ್ವಾ, ಹಿಂಗೆ ಹೋಗ್ತದೆ, ಸೊ ಇಟ್ಸ್ ಆ್ಯಂಟಿ ಕ್ಲಾಕ್ ವೈಸ್. IG ಇಸ್ ಆ್ಯಂಟಿ ಕ್ಲಾಕ್ ವೈಸ್, I4 ಇಸ್ ಆಲ್ಸೋ ವಾಟ್, ಆ್ಯಂಟಿ ಕ್ಲಾಕ್ ವೈಸ್. ಬಟ್ ನಾವು ಇಮ್ಯಾಜಿನ್ ಮಾಡ್ಕೊಂಡಿರೋ ಡೈರೆಕ್ಷನ್ ಯಾವುದು? ಕ್ಲಾಕ್ ವೈಸ್. ದೇರ್ ಫೋರ್ ಇಲ್ಲಿ ನಿಮಗೆ ಇದು ಪಾಸಿಟಿವ್ ಇರುತ್ತೆ, I minus IG, that is 2 times I1 minus IG minus 5 times IG. ಏನಕ್ಕೆ ಮೈನಸ್? ಬಿಕಾಸ್ ಇದು ಆ್ಯಂಟಿ ಕ್ಲಾಕ್ ವೈಸ್ ಹೋಗುತ್ತೆ. ಅದೇ ಥರ ಮೈನಸ್ 3 ಟೈಮ್ಸ್, ಇಲ್ಲಿ ರೆಸಿಸ್ಟೆನ್ಸ್ 3 ಇದೆ, 3 ಟೈಮ್ಸ್ ವಾಟ್ ಈಸ್ I4 ವಿ ಕ್ಯಾನ್ ರೈಟ್ ಇಟ್ ಆಸ್ ವಾಟ್? ಸಿ ಹಿಯರ್ ಏನಂತ ಬರೀಬೋದು ಅದನ್ನು? I minus I1 plus IG. So like this should be equal to 0. So should be equal to what? 0. Done. So ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ನೋಡಿ. We'll get 2 times I1 minus 2 times IG minus 5 times IG minus 3 times I
plus 3 times I1, because minus into minus is plus, minus 3 times IG is equal to 0. So segregate ಮಾಡ್ಕೊಳ್ಳಿ, ಇದು 2 times I1, ಇದು 3 times I1, so you'll get 5 times I1 ಆಗುತ್ತೆ, minus 2IG minus 5IG minus 3IG, so total you'll get minus 10 times IG ಆಗುತ್ತೆ, minus 3I ಒಂದೇ ಇದೆ, so minus 3I is equal to 0. So call this as equation number 2. See, ಎರಡು ಲೂಪ್ಗೆ KVL ಅಪ್ಲೈ ಮಾಡಿದ್ದೀವಿ ಆ್ಯಂಡ್ ಎರಡು ಲೂಪಲ್ಲೂ ಕೂಡ ವಿ ಹ್ಯಾವ್ ಟೇಕನ್ ಏನಂತ ಹೇಳ್ತೀವಿ, ಎರಡು ಈಕ್ವೇಷನ್ಸ್ ಬಂದಿದೆ. ಈಗ ನೆಕ್ಸ್ಟ್ ಏನು ಮಾಡ್ತೀರಾ, ಇನ್ನೊಂದು ಅಪ್ಲೈ ಮಾಡಬೇಕು. ಸೊ ಇನ್ನೊಂದನ್ನು ಅಪ್ಲೈ ಮಾಡಬೇಕು ಅಂತಂದರೆ ಸಿ ಲೈಕ್ ದಿಸ್ ಒನ್. ಓಕೆ, ಈ ದೊಡ್ಡ ಲೂಪ್ ಅಂತ ಓದ್ತೀನಿ, ಅದಕ್ಕೂ ಕ್ಲಾಕ್ ವೈಸ್ ಡೈರೆಕ್ಷನ್ ಇಮ್ಯಾಜಿನ್ ಮಾಡ್ಕೋತೀನಿ, ಅದನ್ನು ಮೇಲಿಂದ ಇಂಡಿಕೇಟ್ ಮಾಡ್ತಿದ್ದೀನಿ ನೋಡಿ. ಈ ದೊಡ್ಡ ಲೂಪ್ ಯಾವ್ದು ನಾನು ಕನ್ಸಿಡರ್ ಮಾಡೋದು ಅಂದರೆ, ಲೆಟ್ ಮಿ ಹೈಲೈಟ್, ಈ ಥರ ಕನ್ಸಿಡರ್ ಮಾಡ್ಕೋತೀನಿ ಇದು. ಸೊ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಲೈಕ್ ದಿಸ್. ಇದಕ್ಕೊಂದು ರೂಲ್ ಇದೆ, ಬಟ್ ಎನಿವೇಸ್ ಇಷ್ಟು, ಇದನ್ನು ದೊಡ್ಡ ಲೂಪ್ ಅಂತ ಕನ್ಸಿಡರ್ ಮಾಡ್ಕೋತೀನಿ ನಾನು. ಆಗ್ಬೋದಾ? ಆ ಪಿಂಕ್ ಕಲರಲ್ಲಿ ಶೇಡ್ ಮಾಡಿದ್ದೀನಲ್ಲ. ಸೊ ಇವಾಗ ಅದಕ್ಕೆ ನೀವು ಅಪ್ಲೈಯಿಂಗ್ KVL to the loop. ಸೊ E ಇಂದ ತಗೊಳ್ಳೋಣ, E A B C E ಅಂದರೆ ಯು ಹ್ಯಾವ್ ಅಪ್ಲೈಡ್ KVL ಇಲ್ಲಿಂದ E A ಮೀನ್ ಲೈಕ್ ದಿಸ್, E A B C E ಲೈಕ್ ದಿಸ್, ಆಯಿತಾ? ಇನ್ನು ಒಳಗಡೆ ಇರೋದನ್ನು ಬಿಟ್ಬಿಡಿ. ಸೊ ದೀಸ್ ಟು ಪಾರ್ಷನ್ ಇದಿಷ್ಟು ಇಲ್ಲ ಅಂತ ಅಸ್ಯೂಮ್ ಮಾಡ್ಕೋಬೇಕು, ಸರಿನಾ? ಇದಿಷ್ಟು ಇಲ್ಲ ಅಂತ ಅಸ್ಯೂಮ್ ಮಾಡ್ಕೊಂಡು ನೀವು ಏನು ಮಾಡಬೇಕು, ಅಪ್ಲೈ ಮಾಡಬೇಕು. ಸೊ ವಾಟ್ ಈಸ್ ಯುವರ್ ಡೈರೆಕ್ಷನ್ ನಾವು? ಯುವರ್ ಡೈರೆಕ್ಷನ್ ಈಸ್ ನಾವು ಕ್ಲಾಕ್ ವೈಸ್. ಸೊ ಯಾವ್ದು ಕ್ಲಾಕ್ ವೈಸಲ್ಲಿದೆ ಜಸ್ಟ್ ಯೋಚನೆ ಮಾಡಿ. ಇಲ್ಲಿ ನೋಡಿ, ಇಲ್ಲಿ I ಇದೆ, ಐಗೆ ರೆಸಿಸ್ಟೆನ್ಸ್ ಯಾವುದಿದೆ? 1 ohm ಇದೆ, ಸರಿನಾ? ಸೊ ಅದು ಕ್ಲಾಕ್ ವೈಸಲ್ಲೇ ಇದೆ. ಸೊ ಯು ಕ್ಯಾನ್ ರೈಟ್ ಇಟ್ ಹಿಯರ್ I, ದೆನ್ I1 ಇದೆ, ಅದು ಕೂಡ ಕ್ಲಾಕ್ ವೈಸಲ್ಲೇ ಇದೆ. ಸೊ I1 into 1, ಸೊ ದಟ್ ಈಸ್ ಪ್ಲಸ್ I1. ದೆನ್ ಇದು ಈ ಕಡೆಗೆ ಬರುತ್ತಲ್ಲ, ಇದು ಕೂಡ ಕ್ಲಾಕ್ ವೈಸಲ್ಲೇ ಇದೆ. ಸೊ ದಟ್ ಈಸ್ 2 times I1 minus IG. ಸೊ ಪ್ಲಸ್ 2 times I1 minus IG is equal to, ಇಲ್ಲಿ EMF ಇದೆ. ಪ್ರೀವಿಯಸ್ ಲೂಪ್ಸಲ್ಲಿ EMF ಬ್ಯಾಟ್ರಿ ಇರಲಿಲ್ಲ, ಸೊ 0 ಅಂತ ತೊಗೊಂಡ್ವಿ. ಬಟ್ ಈ ಲೂಪಲ್ಲಿ ನಮಗೆ ಬ್ಯಾಟ್ರಿ ಇದೆ. ಬ್ಯಾಟ್ರಿ ಎಷ್ಟಿದೆ ಈಗ ವೋಲ್ಟೇಜ್? ಇದು 3, ಸರಿನಾ? ಇಲ್ಲೆಲ್ಲ ಏನಕ್ಕೆ 0 ಬಂತು ಅಂದರೆ, ಬಿಕಾಸ್ ಈ ಎರಡು ಲೂಪಲ್ಲೂ ನಮಗೇನಿರಲಿಲ್ಲ, ಬ್ಯಾಟ್ರಿ ಇರಲಿಲ್ಲ. ಬಟ್ ಈ ಲೂಪಲ್ಲಿ ಬ್ಯಾಟ್ರಿ ಇದೆ. ಸೊ ಯು ವಿಲ್ ಗೆಟ್ I1 ಪ್ಲಸ್ I, ಕರೆಕ್ಟಾ? ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಇವಾಗ ಏನು ಸಿಗುತ್ತೆ ನಿಮಗೆ? I ಪ್ಲಸ್ I1 ಪ್ಲಸ್ 2 times I1 minus 2 times IG is equal to 0. So this is 3 times I1, then minus 2 times IG plus I is equal to 3. Call this as equation number 3. ಸೊ ಈಗ ನಿಮ್ಮ ಹತ್ರ 3 ಈಕ್ವೇಷನ್ಸ್ ಇದೆ, ಸರಿನಾ? ಈ 3 ಈಕ್ವೇಷನ್ಸ್ನ ಸಾಲ್ವ್ ಮಾಡಿದ್ರೆ question simple, find the current through the galvanometer, which means what? Our ultimate intention here is what? IG ಎಷ್ಟಿದೆ, current through the galvanometer. So look at equation number 1 and 2. ನಿಮಗೆ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ ಸಾಲ್ವ್ ಮಾಡೋಕ್ಕೆ ಬರುತ್ತಲ್ಲ, ಆ ನಾಲೆಜ್ನ ಉಪಯೋಗಿಸಿ. ಇಲ್ಲೂ 5 times I1 ಇದೆ, ಇಲ್ಲೂ 5 times I1 ಇದೆ. ಸೊ ವಿಲ್ ಗೋ ಫಾರ್ 1 minus 2. ಸೊ 1 minus 2 ಅಂತಂದರೆ ಫಸ್ಟ್ ರೈಟ್ equation number 1. Equation number 1 is 5 times I1 plus 5 times IG minus 4 times I is equal to 0. Equation number 2 is 5 times I1 minus 10 times IG minus 3I is equal to 0. So subtract ಮಾಡಿ, ಇದು ಮೈನಸ್, ಇದು ಪ್ಲಸ್, ಇದು ಪ್ಲಸ್. ಸೊ ಅವಾಗ ಪ್ಲಸ್ ಮೈನಸ್ ಗೆಟ್ ಕ್ಯಾನ್ಸಲ್. ಯು ವಿಲ್ ಗೆಟ್ ಇದು 5 times IG ಅಲ್ವಾ? ಸೊ ಯು ವಿಲ್ ಗೆಟ್
15 times Ig, then minus I is equal to 0. So call this as equation number 4. ಸರಿನಾ? ಅದೇ ಥರ ಈ ಐ ಜಿ ಮೈನಸ್ ಐ ಇದೆಯಲ್ಲ, ಸೊ ಅದೇ ಥರ ವಿ ನೀಡ್ ಒನ್ ಮೋರ್ ಇಕ್ವೇಷನ್ ವಿಚ್ ಕಂಟೈನ್ಸ್ ಐ ಜಿ ಮೈನಸ್ ಐ. ಸೊ ಅದಕ್ಕೆ ನೀವು ಒಂದು ಸ್ಮಾರ್ಟಾಗಿ ಏನು ಯೋಚನೆ ಮಾಡ್ತೀರಿ ಅವಾಗ, ಸಿ ವಾಟ್ ಐಲ್ ಡೂ, ಈಕ್ವೇಷನ್ ನಂಬರ್ 3 ಇಂಟು 5. ಈಕ್ವೇಷನ್ ನಂಬರ್ 3 ಇಂಟು 5 ಮಾಡಿದಾಗ ಎಷ್ಟಾಗುತ್ತೆ, 15i1 ಮೈನಸ್ 10ig ಪ್ಲಸ್ 5i ಇಸ್ ಈಕ್ವಲ್ ಟು 15. ಸರಿನಾ? ಅದೇ ಥರ ಈಕ್ವೇಷನ್ ನಂಬರ್ 2 ಇಂಟು 3 ಮಾಡ್ತೀನಿ. ಏನಕ್ಕೆ ಈಕ್ವೇಷನ್ ನಂಬರ್ 2 ಇಂಟು 3? ಬಿಕಾಸ್ ಇಲ್ಲಿ ಆಲ್ರೆಡಿ 5 ಇದೆ. ವೆನ್ ಐ ಮಲ್ಟಿಪ್ಲೈ ವಿತ್ 3 ಯುಲ್ ಗೆಟ್ 15. ಎರಡು ಈಕ್ವಲ್ ಆದರೆ ಏನಾಗುತ್ತೆ, ಸೊ ಎಲಿಮಿನೇಟ್ ಆಗಿಬಿಡುತ್ತೆ. ಸೊ ಈಕ್ವೇಷನ್ ನಂಬರ್ 2 ಇಂಟು 3 ಯು ವಿಲ್ ಗೆಟ್ 15 times I1 minus 30Ig minus 9I is equal to 0. ಸೊ ಇವಾಗ ಇವೆರಡನ್ನು ಸಬ್ಟ್ರ್ಯಾಕ್ಟ್ ಮಾಡಿ. ಸೊ ವೆನ್ ಯು ಸಬ್ಟ್ರ್ಯಾಕ್ಟ್ ದಿಸ್, ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಸೊ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಯು ವಿಲ್ ಗೆಟ್ 20Ig, ಆಯಿತಾ? ದೆನ್ plus 14i is equal to 0. Now call this as equation number 5. ಸೊ ಇವಾಗ ಇವೆರಡನ್ನು ಸಾಲ್ವ್ ಮಾಡೋದಕ್ಕೆ ಸಿಂಪಲ್ ಆಗಿ ಈಕ್ವೇಷನ್ ನಂಬರ್ 4 ಇಂಟು 14 ಮಾಡಿ. ಈಕ್ವೇಷನ್ ನಂಬರ್ 4 ಇಂಟು 14 ಮಾಡಿದ್ರೆ 14 ಇಂಟು 15 ಎಷ್ಟು ಬರುತ್ತೆ? ಎನಿ ಐಡಿಯಾ? 14 ಇಂಟು 15, so 14 into 15 is 210. So we'll get 210 Ig minus 14I is equal to 0. ಇನ್ನು ಈಕ್ವೇಷನ್ 5 ಹಂಗೆ ಬರ್ಕೊಳ್ಳೋಣ. ದಟ್ ಈಸ್ 20 Ig plus 14I is equal to 0. This is nothing but your equation number 5 as it is. ಹಂಗೆ ಬರ್ಕೊಂಡಿದ್ದೀನಿ. ಇವಾಗ ಇವೆರಡೂ ನೀವು ಆ್ಯಡ್ ಮಾಡ್ತೀರಾ ಅಂದ್ಕೊಳ್ಳಿ. ಆ್ಯಡ್, ಸೊ 14i ಇದು ಕ್ಯಾನ್ಸಲ್ ಆಗುತ್ತೆ. ವಿಲ್ ಗೆಟ್ 230 times Ig, ಒಂದು ನಿಮಿಷ, ಇಲ್ಲಿ ಇದು 15 ಆಗುತ್ತೆ, ಸಾರಿ ಇದು 15 ಆಗುತ್ತೆ. ಸೊ ಇದು 15 ಆಗುತ್ತೆ. ಸೊ ಇಸ್ ಈಕ್ವಲ್ ಟು 15. ದೇರ್ಫೋರ್ 15 is equal, Ig is equal to 15 by 230. So 15 divided by 230 will give you 0.06 amperes, 0.065 amperes. So current through the galvanometer is 0.065 amperes. So equation ishte kelirodu, find the current through the galvanometer. So in the find the current through the galvanometer, so current through the galvanometer is 0.065. ಆಯಿತಾ? ಸೊ ಇಲ್ಲಿ KVL ಅಪ್ಲೈ ಮಾಡೋಕ್ಕೆ ಬರಬೇಕು ವಿತೌಟ್ ಕಮಿಟಿಂಗ್ ಎನಿ ಸೈನ್ ಮಿಸ್ಟೇಕ್, ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಏನು ಅಂತಂದರೆ, ಯು ಶುಡ್ ಬಿ ನೋಯಿಂಗ್ ಲೈಕ್ ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಬರೆದಿದ್ದೀನಿ ಗೊತ್ತಾ, ಅಟ್ ನೋಡಿ, ಅಟ್ ನೋಡ್ ಬಿ ಮತ್ತು ಅಟ್ ನೋಡ್ ಬಿ ಒಂದು 2 ಸಲ ಪ್ರಾಕ್ಟೀಸ್ ಮಾಡಿ ಬಂದುಬಿಡುತ್ತೆ. ಬಿಕಾಸ್ ನಿಮಗೆ ಈ ಸಲ ವೀಟ್ ಸ್ಟೋನ್ ಬ್ರಿಡ್ಜಿಂದ ನಿಮಗೇನಾದರೂ ಡೆರಿವೇಷನ್ ಬಂದರೆ ಪ್ರಾಬ್ಲಮ್ಸ್ ಬಂದು ಬ್ಯಾಟ್ರೀಸ್ ಮೇಲೆ ಬರುತ್ತೆ. ಅಕಸ್ಮಾತ್ ನಿಮಗೆ ಬ್ಯಾಟ್ರಿದೇನಾದರೂ ಡೆರಿವೇಷನ್ ಬಂದರೆ ಪ್ರಾಬ್ಲಮ್ಸ್ ಬಂದು ವೀಟ್ ಸ್ಟೋನ್ ಬ್ರಿಡ್ಜ್ ಮೇಲೆ ಬರುತ್ತೆ. ಎಲ್ಲೋ ರೇರ್ ಕೇಸಸಲ್ಲಿ ರೆಸಿಸ್ಟರ್ ಮತ್ತು ರೆಸಿಸ್ಟಿವಿಟಿ ಬಗ್ಗೆ ಕೇಳ್ಬೋದು. ಸೊ ಯು ಶುಡ್ ಬಿ ಪ್ರಿಪೇರ್ಡ್ ಯೋರ್ ಸೆಲ್ಫ್. ಸೊ ನೀವೇ ಪ್ರಿಪೇರ್ ಆಗಿರಬೇಕು, ಏನು ಕೇಳಿದ್ರು ಕೂಡ ಆನ್ಸರ್ ಮಾಡೋಕ್ಕೆ ಬರಬೇಕು. ಸೊ ಜಸ್ಟ್ ಫಾರ್ ಅ ಪ್ರಾಕ್ಟೀಸ್ ಇನ್ನೊಂದು ಕ್ವೆಶನ್ ಮಾಡೋಣ ಇದೇ ಥರದ್ದು, ಸೊ ದಟ್ ನಿಮ್ಗೆ ಏನಾಗುತ್ತೆ, ಪ್ರಾಕ್ಟೀಸ್ ಆಗುತ್ತೆ. ಸೊ ಇದು ಕೊಟ್ಟಿರೋ ಸರ್ಕ್ಯೂಟು. ಈ ಸರ್ಕ್ಯೂಟಿಗೆ ನೀವೇನು ಫೈಂಡ್ ಔಟ್ ಮಾಡಬೇಕಂತೆ, ಕರೆಂಟ್ ಥ್ರೂ ದಿ ಗ್ಯಾಲ್ವನೋಮೀಟರ್. ಫಸ್ಟ್ ಏನು ಮಾಡಿ, ಫಸ್ಟು KCL ಅಪ್ಲೈ ಮಾಡಿ. ಫಸ್ಟು ಅಟ್ ನೋಡ್ ಬಿ, ಸರಿನಾ? ಅಟ್ ನೋಡ್ ಬಿ ವಿ ಹ್ಯಾವ್, ಅಟ್ ನೋಡ್ ಎ ತೊಗೊಳ್ಳೋಣ ಫಸ್ಟು. ಸೊ ಅಟ್ ನೋಡ್ ಎ
See, at node A we have, let us split this into I1 and I2. So we can write here I is equal to I1 plus I2. I can express I2 as what now? I minus I1. ಸಿ ಜಸ್ಟ್ ಫಾರ್ ಸಿಂಪ್ಲಿಸಿಟಿ ಆಯಿತಾ, ಈ ಅನ್ನೋನ್ಸ್ ಇದೆ ಗೊತ್ತಾ, ಅದನ್ನು ಕಡಿಮೆ ಮಾಡ್ಕೊಳ್ಳೋಕೆ ಈ ಪ್ರೊಸೀಜರ್ ಅಷ್ಟೇ. ಸೊ ಇಲ್ಲಿ I2 ಬರೆಯೋ ಬದಲು ನಾವೀಗ ಯು ಕ್ಯಾನ್ ರೈಟ್ ಇಟ್ ಆಸ್, ಇನ್ಸ್ಟೆಡ್ ಆಫ್ ರೈಟಿಂಗ್ I2 ವಿ ಕ್ಯಾನ್ ರೈಟ್ ದಿಸ್ ಆಸ್ I ಮೈನಸ್ I1. ಅದೇ ಥರ ಇಲ್ಲಿ ಅಟ್ ನೋಡ್ ಬಿ ನೋಡಿ, ಇವಾಗ ಅಟ್ ನೋಡ್ ಬಿ, ಸೊ ಅಪ್ಲೈ KCL. At node B we know which one is entering here. I1 is entering, IG is leaving, even I3 is leaving. So you can write here I1 is equal to IG plus I3. So I can write I3 as what now? I1 minus IG is equal to I3. So ಈಗ ನಾನು I3 ಬರೆಯಲ್ಲ, ಇನ್ಸ್ಟೆಡ್ ಆಫ್ ರೈಟಿಂಗ್ I3 I can write this as I1 minus IG. ಸೊ ನನಗೆ I2 ಒಂದು ವೇರಿಯಬಲ್ ಕಡಿಮೆ ಆಯಿತು, I3 ಇನ್ನೊಂದು ವೇರಿಯಬಲ್ ಕಡಿಮೆ ಆಗುತ್ತೆ. ಆ್ಯಂಡ್ ಸಿಮಿಲರ್ಲಿ ಅಟ್ ನೋಡ್ ಡಿ, ಸಿ ಅಟ್ ನೋಡ್ ಡಿ ವಿಚ್ ಒನ್ ಈಸ್ ಎಂಟರಿಂಗ್ ನಾವು? IG is entering. So IG is entering, even I minus I1 is entering, I4 is leaving. So instead of writing I4 you can simply write here ಯಾವ್ದು ಎಂಟರ್ ಆಗ್ತಿರೋದಲ್ಲಿ I minus I1 plus IG, right? This one, because these two are entering and I4 is leaving. First current directions ಅಲ್ಲಿ, so we have eliminated I2ನ ಎಲಿಮಿನೇಟ್ ಮಾಡ್ಕೊಂಡ್ವಿ, I3ನ ಎಲಿಮಿನೇಟ್ ಮಾಡಿದ್ವಿ, I4ನ ಎಲಿಮಿನೇಟ್ ಮಾಡಿದ್ವಿ. ಸೊ ದಟ್ ನಂಬರ್ ಆಫ್ ವೇರಿಯೇಬಲ್ಸ್ ಆರ್ ವಾಟ್? ಲೆಸ್. ಸೊ ವೇರಿಯೇಬಲ್ಸ್ ಕಡಿಮೆ ಆದಷ್ಟು ಪ್ರಾಬ್ಲಮ್ ಏನಾಗುತ್ತೆ, ಈಸಿ ಆಗ್ತಾ ಬರುತ್ತೆ. ಸೊ ಇವಾಗ ಇದಕ್ಕೊಂದು KVL ಅಪ್ಲೈ ಮಾಡೋಣ, ಇದಕ್ಕೊಂದು KVL ಅಪ್ಲೈ ಮಾಡೋಣ, ಆ್ಯಂಡ್ ಮೈ ಡೈರೆಕ್ಷನ್ಸ್ ಆರ್ ಕ್ಲಾಕ್ ವೈಸ್. ಸೊ ಡೈರೆಕ್ಷನ್ಸ್ನ ನೀವೇ ಇಮ್ಯಾಜಿನ್ ಮಾಡ್ಕೋಬೇಕು, ಇಟ್ಸ್ ಅಪ್ ಟು ಯು. ಸೊ ಅಪ್ಲೈಯಿಂಗ್ KVL to the loop ಯಾವುದದು? ABDA. So applying KVL to the loop ABDA. So tell me clockwise, 10 times I1 plus IG is also clockwise, so 5 times IG, and minus ಇದು ಆ್ಯಂಟಿ ಕ್ಲಾಕ್ ವೈಸ್ ಇದೆ ನೋಡಿ ಈ ಲೂಪಲ್ಲಿ, ಬಿಕಾಸ್ ದಿಸ್ ಇಸ್ ಗೋಯಿಂಗ್ ಲೈಕ್ ದಿಸ್, ವಿಚ್ ಮೀನ್ಸ್ ಇಟ್ ಈಸ್ ಲೈಕ್ ದಿಸ್. ಸೊ ಅದು ಆ್ಯಂಟಿ ಕ್ಲಾಕ್ ವೈಸಲ್ಲಿದೆ, I minus I1, ರೈಟ್? ಸೊ ಯು ಕ್ಯಾನ್ ರೈಟ್ minus 5 times ಕರೆಂಟ್ ಏನಿದೆ ಅಲ್ಲಿ I minus I1, ನೋ EMF, ಸೊ 0. ಇದನ್ನು ನೀವು 10 times I1 plus 5 times IG minus 5I plus 5 times I1 is equal to 0. So you can write this as 15 times I1, ಇಲ್ಲಿ 10 ಇದೆ, ಇಲ್ಲಿ 5 ಇದೆ, 15 times I1 plus 5IG minus 5I is equal to 0. Now what you can do, you can take out 5 as common. 5 common ತಗೊಂಡ್ರೆ you'll get 3I1 plus IG minus I is equal to 0. ಸೊ ಇದೆಲ್ಲ ಸಿಂಪ್ಲಿಫಿಕೇಶನ್ ಆಯಿತಾ? ಸೊ ನೀವು ಒಂದೇ ಸ್ಟೆಪ್ಪಲ್ಲಿ ಮಾಡ್ಬೋದು. 3I1 plus IG minus I is equal to 0. ಸೊ ಕಾಲ್ ದಿಸ್ ಆಸ್ equation number 1. ಆಯಿತಾ? ದೆನ್ ಈಗ we will apply KVL to the second loop. So that is applying KVL to the loop BDCB. ಸೊ ಅಲ್ಲೂ ಕೂಡ ಕ್ಲಾಕ್ ವೈಸ್ ಇಮ್ಯಾಜಿನ್ ಮಾಡ್ಕೊಂಡಿದ್ದೀವಿ, ಯಾವ್ದು ಕ್ಲಾಕ್ ವೈಸ್ ಹೋಗುತ್ತೋ ಅದೆಲ್ಲ ಪಾಸಿಟಿವ್. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೋಡಿ ಇದು ಕ್ಲಾಕ್ ವೈಸ್ ಇದೆ, ಯಾವುದದು
5 times I1 minus IG is in clockwise direction minus 5 times IG ಆ್ಯಂಟಿ ಕ್ಲಾಕ್ವೈಸ್ ಅಲ್ಲಿದೆ ಮೈನಸ್ 10 ಟೈಮ್ಸ್ ಇದು ಕೂಡ ಆ್ಯಂಟಿ ಕ್ಲಾಕ್ವೈಸ್ ಇದೆ, ಯಾವುದು I ಮೈನಸ್ I1 ಪ್ಲಸ್ IG. ಸೊ ಸಿಂಪ್ಲಿಫೈ ಮಾಡಿದ್ರೆ 5 ಟೈಮ್ಸ್ I1 minus 5 times IG minus 5IG minus 10 times I plus 10 times I1 minus 10 times IG must be equal to 0 because there is no EMF. So you will get 5I1, 10I1, you will get 15I1 minus 5IG minus 5IG minus 10IG, you will get minus 20IG and minus 10I must be equal to 0. Again 5 common tagoli, will get 3I1 minus 4IG minus 2I is equal to 0. After taking 5 as common, call this as equation number 2. ಇವಾಗ we will apply KVL to the big loop. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಇವಾಗ ಇದಕ್ಕೂ ಕೂಡ ಕ್ಲಾಕ್ ವೈಸ್ ಡೈರೆಕ್ಷನ್ನೇ ತೊಗೊಳ್ತೀನಿ. ಸೊ ಐ ಆಮ್ ಗೆಟಿಂಗ್ ಮೈ ಡೈರೆಕ್ಷನ್ ಹಿಯರ್ ಲೈಕ್ ದಿಸ್, ಆಯಿತಾ. ಸೊ ಇವಾಗ ಇಲ್ಲಿ ಆ್ಯಕ್ಚುಲಿ ಲಾಜಿಕ್ ಏನು ಅಂದರೆ ಇದಿಷ್ಟು ಸರ್ಕ್ಯೂಟ್ ಇರಲ್ಲ ಅಂತ. ಇದಿಷ್ಟು ಇಲ್ಲ ಅಂತ, ಇಷ್ಟಕ್ಕೆ ಮಾತ್ರ ನೀವು ಇದನ್ನು ಅಪ್ಲೈ ಮಾಡ್ತಿದ್ದೀರಾ ಅಂತ. ಇಟ್ ಲೈಕ್ ದಿಸ್. ಆ ಒಂದು ಪೋರ್ಷನ್ ಇಲ್ಲ ಅಂದ್ಕೊಂಡೆ ನೀವೇನು ಮಾಡಬೇಕು, ಇವಾಗ ಅಪ್ಲೈ ಮಾಡಬೇಕು. ನಾನು ಅದಕ್ಕೂ ಕ್ಲಾಕ್ ವೈಸ್ ತೊಗೊಂಡಿದ್ದೀನಿ, ಅದರಲ್ಲೂ ಕೂಡ ವಿಲ್ ಗೆಟ್. ಸೊ ಈಗ ಅಪ್ಲೈಯಿಂಗ್ KVL to the loop. You can take from here. So E ಅಂತ ತಗೊಳ್ಳೋಣ. E A B C E. ಸೊ ಅದು ಕೂಡ ಕ್ಲಾಕ್ ವೈಸ್ ಇರೋದ್ರಿಂದ ಟೆಲ್ ಮಿ ಯಾವ್ದು ಯಾವ್ದು ಪಾಸಿಟಿವ್ ಬರುತ್ತೆ. ಇಲ್ಲಿ I ಇದೆ, ಇಲ್ಲಿ 10 ಇದೆ, ಇಲ್ಲಿಗೆ 10I ಪ್ಲಸ್ ಇಲ್ಲಿ 10 ಇದೆ ಅಗೇನ್. ಸೊ 10I1 ಪ್ಲಸ್ ಇಲ್ಲಿ 5 ಇದೆ. ಸೊ 5 ಟೈಮ್ಸ್ I1 ಮೈನಸ್ IG ದೆನ್ ಇಸ್ ಈಕ್ವಲ್ ಟು ಎಷ್ಟಿದೆ ವೋಲ್ಟೇಜ್, 10 volts ಇದೆ. ಸೊ ವಿಲ್ ಗೆಟ್ ಇಟ್ ಹಿಯರ್ 10I ಪ್ಲಸ್ 10I1 ಪ್ಲಸ್ 5 ಟೈಮ್ಸ್ I1 minus 5 times IG is equal to 10. So 10I, okay, 10I1 10 ಅಲ್ಲ 15I1 ಆಗುತ್ತೆ. ಸೊ 15I1 ಇವೆರಡು ಸೇರಿಸಿದ್ರೆ ಪ್ಲಸ್ 10I ಮೈನಸ್ 5IG is equal to 10. ಅಗೇನ್ 5 ಕಾಮನ್ ತೊಗೊಂಡ್ರೆ that is 3I1 plus 2I minus IG, right? So is equal to 10. So cancel ಆಗುತ್ತೆ, 5 1s are 5 2s are. So 3I1 plus 2I minus IG is equal to 2. Call this as equation number 3. ಆಯ್ತಾ. ಸೊ ನಾವು ವಿ ಹ್ಯಾವ್ 3 equations here, 1 2 3. ನೋಡಿ, ಇಲ್ಲೂ 3I1 ಇದೆ, ಇಲ್ಲೂ 3I1 ಇದೆ, ಎರಡನ್ನೂ ಕ್ಯಾನ್ಸಲ್ ಮಾಡ್ಕೋಬೋದಾ? ಸೊ 3I1 ಹೋಗುತ್ತೆ. ಸೊ ಅದರಿಂದ ಐ ವಿಲ್ ಸ್ಟ್ರೈಟ್ ಅವೇ ಟೇಕ್ 1 minus 2. ಸೊ ಇಫ್ ಯು ಟೇಕ್ 1 minus 2 ಏನು ಬರುತ್ತೆ, ಫಸ್ಟ್ ಬರ್ಕೊಳ್ಳಿ. 1 ಈಕ್ವೇಷನ್ ಏನಿದೆ, 3I1 ಪ್ಲಸ್ IG minus I is equal to 0. Equation number 2 is 3I1 minus 4IG minus 2I is equal to 0. So subtract ಮಾಡೋದ್ರಿಂದ this becomes minus
ಪ್ಲಸ್ ಪ್ಲಸ್ ಕ್ಯಾನ್ಸಲ್ ಆಗುತ್ತೆ. ದಿಸ್ ಬಿಕಮ್ಸ್ 5ig plus I is equal to 0. Call this as equation number 4. ಅದೇ ಥರ I'll go for equation number 2 minus 3. So write down equation number 2 because ಏನಕ್ಕೆ ಡೈರೆಕ್ಟಾಗಿ ಮಾಡ್ತೀನಿ, ಇಲ್ಲೂ 3i ಇದೆ. ಸೊ 3i1 minus 4ig minus 2i is equal to 0. This is 3i1 plus 2 times I minus ig is equal to, sorry, write one below the other. So minus ig plus 2i is equal to 2. So subtract ಮಾಡೋದ್ರಿಂದ sin minus plus minus cancel ಆಯ್ತಾ, and you will get minus 3ig minus 4 plus 1. So minus 3ig minus 4i is equal to minus 2. Call this as equation number 5. Now solve equation number 4 and 5, you will get your answer. So equation number 4 into 4 ಮಾಡಿ, ಆವಾಗ 20ig plus 4i is equal to 0. Then equation number 5 ಹಂಗೆ ಬರ್ಕೊಳ್ಳಿ, minus 3ig minus 4i is equal to minus 2. Then I hope you can add them simply because plus minus get cancelled. 17ig is equal to minus 2. ig is equal to minus 2 divided by 17. So ultimately you will get minus 2 divided by 17 will give you 0.117 amperes. If I am not correct, it's 0.117. So minus ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ನೆಗೆಟಿವ್ ಸೈನ್ ಇಂಡಿಕೇಟ್ ದ ಡೈರೆಕ್ಷನ್ ಇಸ್ ಆಪೋಸಿಟ್ ಟು ದ ಡೈರೆಕ್ಷನ್ ವಿಚ್ ವಿ ಹ್ಯಾವ್ ಇಮ್ಯಾಜಿನ್ಡ್. ಅಂದರೆ ಇಲ್ಲಿ ಸರ್ಕ್ಯೂಟ್ ಪೂರ್ತಿ ಇದ್ದಾಗ ನಾವೇನು ಇಮ್ಯಾಜಿನ್ ಮಾಡ್ಕೊಂಡಿದ್ವಿ, ಐ ಜಿ ಇಸ್ ಲೈಕ್ ದಿಸ್ ಅಂತ. ಬಟ್ ನಾವು ಇಮ್ಯಾಜಿನ್ ಮಾಡ್ಕೊಂಡಿರೋ ಡೈರೆಕ್ಷನಲ್ಲಿ ಐ ಜಿ ಹೋಗ್ತಾ ಇಲ್ಲ, ಅದು ಆಪೋಸಿಟಲ್ಲಿ ಹೋಗ್ತಿದೆ ಅಂತ ಸಿಗ್ನಿಫೈ ಮಾಡುತ್ತೆ ಅಷ್ಟೇ. ಇಫ್ ಯು ಆರ್ ಗೆಟಿಂಗ್ ಕರೆಂಟ್ ಆಸ್ ನೆಗೆಟಿವ್, that means that the direction of the current is opposite to the direction which you have imagined. See, ಇದಕ್ಕೆ ಈ ಥರ ಪ್ರಾಬ್ಲಮ್ಸ್ ಬಂದರೆ ಐ ನೋ ದಟ್ ಇಟ್ ಕನ್ಸ್ಯೂಮ್ಸ್ ಟೈಮ್, ಬಟ್ ಕಷ್ಟ ಅಲ್ಲ. ಏನು 3 ಸಲ KVL ಅಪ್ಲೈ ಮಾಡಬೇಕು, ದೆನ್ ಯು ನೀಡ್ ಟು ಸಿಂಪ್ಲಿಫೈ ವಾಟ್ ದ ಈಕ್ವೇಷನ್ಸ್. ಸೊ ರೀಡ್ ದಿಸ್ ಪ್ರಾಬ್ಲಮ್. ದಿಸ್ ಇಸ್ like we have solved one problem related to this. This is one more type of problem. This was asked in the March 2018 ಆಯಿತಾ. ಸೊ ನೋಡಿ, ಸಿಂಪಲ್ ಪ್ರಾಬ್ಲಮ್ ಇದು. ಏನು ಹೇಳ್ತಿದ್ದಾರೆ ಅಂದರೆ, 100 milligram mass of nichrome, okay, 100 milligram mass of nichrome metal is drawn into a wire. ಸೊ ಒಂದು ನಿಕ್ರೋಮ್ ಮೆಟಲ್ ಇದೆ, ಆ ನಿಕ್ರೋಮ್ ಮೆಟಲ್ನ ಏನು ಮಾಡಿದ್ದೀರಾ, ಸೊ ಯು ಹ್ಯಾವ್ ಕನ್ವರ್ಟೆಡ್ ದಿಸ್ ಇಂಟು ಅ ವಯರ್. Nichrome wire is drawn into a wire of area of cross section 0.05 millimeter square. Then calculate the resistance of the wire. So you can treat this wire as what now? Resistance. So calculate the resistance of the wire given the density of the nichrome. So density ಕೊಟ್ಟಿದ್ದಾರೆ ಎಷ್ಟಂತೆ, 8.4 into 10 to the power of 3 kg per meter cube ಆಯ್ತಾ. and resistivity of the material. So the resistivity of the material, this is density. So resistivity is 1.2 micro ohm. So 1.2 into 10 to the power of minus 6 ohm meter ಆಯ್ತಾ. So we have taken area, density, resistivity. All we need to find out what? Resistance. So ನಿಮಗೆ
ಏರಿಯಾಗೆ, ರೆಸಿಸ್ಟೆನ್ಸ್ಗೆ, ರೆಸಿಸ್ಟಿವಿಟಿ ಈ ಮೂರಕ್ಕೂ ಕನೆಕ್ಟ್ ಮಾಡೋ ಫಾರ್ಮುಲಾ ಯಾವುದು? ಒಂದೇ ಒಂದು ಫಾರ್ಮುಲಾ, ದಟ್ ಈಸ್ ವಿ ನೋ ದ್ಯಾಟ್ resistivity is equal to R Rahman by what? Length, right? ಬಟ್ ಇಲ್ಲಿ ನಮಗೆ ಲೆಂತ್ ಕೊಟ್ಟಿಲ್ಲ, ಕರೆಕ್ಟಾ? ಸೊ ಇವಾಗ ನಾವೇನು ಮಾಡಬೇಕು, ಲೆಂತ್ನ ಫೈಂಡ್ ಔಟ್ ಮಾಡಬೇಕು. ಸೊ ಟು ಫೈಂಡ್ ವಾಟ್? ಎಲ್. ಟು ಫೈಂಡ್ ಎಲ್. ಸೊ ನಮಗೊಂದು ಕ್ಲೂ ಕೊಟ್ಟಿದ್ದಾರೆ ಇಲ್ಲಿ. ಸೊ ವಿ ನೋ ಡೆನ್ಸಿಟಿ ಈಸ್ ಈಕ್ವಲ್ ಟು, ಫಾರ್ಮುಲಾ ಏನು ಹೇಳಿ? ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ volume, correct? So mass can be written as m, volume is v, and volume can be written as what? Area into length. Area into length. ಏನಕ್ಕೆ? ಸಿ, ಏರಿಯಾ ಎಸ್ ಐ ಯೂನಿಟ್ ಏನು? ಮೀಟರ್ ಸ್ಕ್ವೇರು. ಲೆಂತ್ದು ಎಸ್ ಐ ಯೂನಿಟ್ ಏನು? ಮೀಟರ್. ಮೀಟರ್ ಸ್ಕ್ವೇರ್ ಇಂಟು ಮೀಟರ್ ವಿಲ್ ಗಿವ್ ಯು ಮೀಟರ್ ಕ್ಯೂಬ್. One thing means dimensional analysis prakara nodidre, that's correct. So we can write volume as what? Area into length. So now I can write this volume as area into length. All I need is here what? So here density is equal to mass by volume ene, but volume I have written as what? Area into length. So what is length now? L. L is equal to ಏನು ಬರುತ್ತೆ? L is equal to mass by area into density. Then ಪ್ರಾಪರಾಗಿ ರೀಅರೇಂಜ್ ಮಾಡಿ ನೋಡ್ಕೊಳ್ಳಿ. ಬೇಕಾದ್ರೆ ಒಂದು ಸ್ಟೆಪ್ ಎಕ್ಸ್ಟ್ರಾ ತೊಗೊಳ್ಳಿ. ಬೇಕಾದ್ರೆ ಇನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಡಿ ಇಂಟು ಎ ಇಂಟು ಎಲ್ ಇಸ್ ಈಕ್ವಲ್ ಟು ಎಮ್ ಬರುತ್ತೆ. ಸೊ ಎಲ್ ಇಸ್ ಈಕ್ವಲ್ ಟು ಎಮ್ ಬೈ ಏರಿಯಾ ಇಂಟು ಡೆನ್ಸಿಟಿ. ಸೊ ಇಲ್ಲಿ ಇಷ್ಟಕ್ಕೂ ನಮಗೆ ಬೇಕಾಗಿರೋದು ರೆಸಿಸ್ಟೆನ್ಸ್. ಸೊ ಸಪರೇಟ್ ಫಾರ್ ಆರ್ you'll get ರೋ ಇಂಟು ಎಲ್ ಡಿವೈಡೆಡ್ ಬೈ ಎ ಇಸ್ ಈಕ್ವಲ್ ಟು ರೆಸಿಸ್ಟೆನ್ಸ್. ಈ ಎಲ್ನ ತೊಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇವಾಗ. ಸೊ ರೋ ಇಂಟು ಎಲ್, ರೋ ಬೈ ಎ ಹಾಗೆ ಇರಲಿ. ವಾಟ್ ಈಸ್ ಎಲ್ ಹಿಯರ್? ಎಮ್ ಬೈ ಎ ಇಂಟು ಡಿ ಇಸ್ ಈಕ್ವಲ್ ಟು ಆರ್. ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ you'll get your answer. ವಾಟ್ ಈಸ್ ರೋ? ದಟ್ ಈಸ್ 1.2 ಇಂಟು 10 to the power of minus 6 ಇಂಟು ಮಾಸ್ ಎಷ್ಟು ಕೊಟ್ಟಿದ್ದಾರೆ? 100 milligrams. ಸೊ 100 ಇಂಟು 10 to the power of minus 3 whole divided by area is 0.05 ಇಂಟು 10 to the power of ಎಷ್ಟು ಬರುತ್ತೆ? ಸಿ 0.05. ದಿಸ್ ಇಸ್ ಮಿಲಿಮೀಟರ್ ಸ್ಕ್ವೇರ್ ಆಯಿತಾ? ಸೊ ಮಿಲಿಮೀಟರ್ ಸ್ಕ್ವೇರ್ ಅಂತಂದರೆ you'll get it as 10 to the power of minus 6 10 to the power of minus 6 into again area ಇದೆ, write it 0.05 into 10 to the power of minus 6 into density. What is density here? 8.4 into 10 to the power of 3. 8.4 into 10 to the power of 3. So 100 milligrams is equal to 100 into 10 to the power of minus 3 grams ಆಗುತ್ತೆ. This grams you are supposed to convert this into what now? kg. kg ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? 100 into 10 to the power of minus 6 ಆಗುತ್ತೆ. If you are converting into kg. ಸೊ ಅವಾಗ ಎಷ್ಟಾಗುತ್ತೆ ನೋಡಿ. ಸೊ ಅವಾಗ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ, ಸರಿನಾ? ಸೊ ಯು ಶುಡ್ ಕೀಪ್ ಎವ್ರಿಥಿಂಗ್ ಇನ್ ಸ್ಟ್ಯಾಂಡರ್ಡ್ ಯೂನಿಟ್ಸ್. ಸೊ ದೆನ್ ಯು ಕ್ಯಾನ್ ಟೇಕ್ ದಿಸ್ ಆಸ್ 10 to the power of minus 6. ಇವಾಗ ಎಲ್ಲ ಕ್ಯಾನ್ಸಲ್. 10 to the power of minus 6, 10 to the power of minus 6, ಈ minus 6, ಈ minus 6 ಕ್ಯಾನ್ಸಲ್ ಆದರೆ we are left with 1.2 into 100 whole divided by ಸೇಮ್ ಥಿಂಗ್ ಅಷ್ಟೇ ಇರುತ್ತೆ, ವ್ಯಾಲ್ಯೂಸ್ ಸ್ವಲ್ಪ ಬದಲಾಗುತ್ತೆ ಅಷ್ಟೇ. 0.05 ಇಂಟು 8.4 ಇಂಟು 10 to the power of 3 ಹಾಗೆ ಇರುತ್ತೆ. ಸೊ ಇವಾಗ you'll get 1.2 divided by 1.2 into 100
divided by 0.05 divided by 0.05 again divided by 8.4 will give you ಸೇಮ್ ಥಿಂಗ್ ಬರುತ್ತೆ. ಆವಾಗಲೇ ಎಷ್ಟು ಬಂದಿತ್ತು ಅಷ್ಟೇ ಬಂದಿರುತ್ತೆ. 5714 ಬಟ್ ಡಿನಾಮಿನೇಟ್ರಲ್ಲಿ 10⁻³ ಇರುತ್ತೆ. ಮೀನ್ಸ್ ಡಿವೈಡೆಡ್ ಬೈ 1000 ಮಾಡಿ. ದೆನ್ ಯು ಹ್ಯಾವ್ ಯುವರ್ ಆನ್ಸರ್ ಆಸ್ 5.71 ohms. ಸೊ ಆಲ್ವೇಸ್ ಕೀಪ್ ಇನ್ ಸ್ಟ್ಯಾಂಡರ್ಡ್ ಯೂನಿಟ್ಸ್. ಮೈಂಡಲ್ಲಿ ಇಟ್ಕೊಂಡಿರಿ, ಸ್ಟ್ಯಾಂಡರ್ಡ್ ಯೂನಿಟ್ಸ್ ಅಲ್ಲೇ ಇಡಬೇಕು ಆನ್ಸರ್ನ. ನಮ್ಮ ಪ್ರೀವಿಯಸ್ ಒನ್ ಮಾಡಿದ್ದು ಕರೆಕ್ಟೇನೆ, ಬಟ್ ಮಿಲಿಗ್ರಾಮ್ಸಿಂದ ಐ ಹ್ಯಾವ್ ಕನ್ವರ್ಟ್ ಇನ್ ಟು ಗ್ರಾಮ್ಸ್, ಬಟ್ ಐ ಫರ್ಗಾಟ್ ಟು ಕನ್ವರ್ಟ್ ಇನ್ ಟು ಕೆ ಜಿ ಕನ್ವರ್ಟ್ ಮಾಡ್ಕೋಬೇಕು ಒಂದು. ದೆನ್ ಏರಿಯಾ ಕೊಟ್ಟಾಗ ರಿಮೆಂಬರ್ ದಿಸ್ ಇಸ್ ಮಿಲಿಮೀಟರ್ ಸ್ಕ್ವೇರ್, ಸೊ ಹೋಲ್ ಸ್ಕ್ವೇರ್ ಮಾಡಬೇಕು. ಸೆಕೆಂಡ್ ಅಸಂಪ್ಷನ್. ಸಿ ಪ್ರಾಬ್ಲಮ್ ತುಂಬ ಸಿಂಪಲ್ ಇದು. ಏನಿದೆ, ಒಂದೇ ಫಾರ್ಮುಲಾ, ರೋ ಇಸ್ ಈಕ್ವಲ್ ಟು ಎ ಆರ್ ಬೈ ವಾಟ್, ಎಲ್. ದೆನ್ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಇಷ್ಟೇ ಅಲ್ವಾ. ಆರ್ ಇಸ್ ಈಕ್ವಲ್ ಟು ಏನಾಗತ್ತಾಗ, ರೋ ಇಂಟು ಎಲ್ ಡಿವೈಡೆಡ್ ಬೈ ಎ. ಸೊ ನಾವಿವಾಗ ರೋ ಬೈ ಎ, ಎಲ್ಲಿರೋ ಕಡೆ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಎಮ್ ಬೈ ಎ ಇಂಟು ಡಿ. ಇಷ್ಟೇ ಪ್ರಾಬ್ಲಮ್, ತುಂಬ ಸಿಂಪಲ್ ಇದು. ಸೊ ಆರ್ ಇಸ್ ಈಕ್ವಲ್ ಟು ಸಿಂಪಲ್ ಆಗಿ ರೋ ಬೈ ಎ ಎಮ್ ಬೈ ಎ ಡಿ, ರೈಟ್. ಬಟ್ ಇಲ್ಲಿ ಗೇಮ್ ಯಾವುದ್ರಲ್ಲಿ ಆಡ್ತಿದ್ದಾರೆ, ಯೂನಿಟ್ಸ್ನ ಪ್ರಾಪರಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಸೊ ಅಪಾರ್ಟ್ ಫ್ರಮ್ ದಟ್, ದಿಸ್ ಪ್ರಾಬ್ಲಮ್ ಈಸ್ ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ ದೀಸ್ ಆರ್ ಆಲ್ ದ ಪ್ರಾಬ್ಲಮ್ಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ನೋಡಿ, ಇವೆಲ್ಲೋ ರೇರ್ ಕೇಸಸಲ್ಲಿ ಈ ರೆಸಿಸ್ಟಿವಿಟಿ ಮೇಲೆ ಕ್ವೆಶನ್ಸ್ ಕೇಳಿದ್ದಾರೆ 2 ಸಲ. ಒಂದು ಮಾರ್ಚ್ 2018, ಇನ್ನೊಂದು ಜೂನ್ 2016.